Hello dear students, welcome to Sing Style of Maths. ಸೊ ನೋಡಿ ಇಲ್ಲಿ ಕ್ವೆಶ್ಚನ್ ನಂಬರ್ 1 ಅಲ್ಲಿ ಏನು ಕೊಟ್ಟಿದ್ದಾರೆ, ಎವ್ಯಾಲ್ಯೂಯೇಟ್ ದ ಫಾಲೋಯಿಂಗ್ ಲಿಮಿಟ್ಸ್ ಫ್ರಮ್ 1 to 22 ಅಂದರೆ ಕ್ವೆಶ್ಚನ್ ನಂಬರ್ 22 ವರೆಗೂ ನೀವು ಲಿಮಿಟ್ಸ್ನ ಎವ್ಯಾಲ್ಯೂಯೇಟ್ ಮಾಡಬೇಕು. ಅರ್ಥ ಆಯ್ತಲ್ಲ? ಆ್ಯಂಡ್ ಆ್ಯಕ್ಚುಲಿ ತುಂಬ ಈಸಿ ಎಕ್ಸಸೈಸ್ ಇದೆ, ಬಟ್ ನಾನು ಹೇಳ್ತೀನ ಆ್ಯಸ್ ಯೂಶುವಲ್ ಪ್ರೀವಿಯಸ್ ಲೆಕ್ಚರ್ಸ್ ವಾಚ್ ಮಾಡಿದ್ರೆ, ಥಿಯರಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಇದನ್ನು ನೀವು ಮಾಡ್ಬೋದು. ಇಲ್ಲ ಅಂತ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ದಟ್ಸ್ ದ ರೀಸನ್ ಐ ಕೀಪ್ ಆನ್ ರಿಕ್ವೆಸ್ಟಿಂಗ್ ಯು ಟು ವಾಚ್ ದ ಲೆಕ್ಚರ್ಸ್ ಇನ್ ಆರ್ಡರ್. ಓಕೆನಾ? ಯಾಕೆ ರಿಕ್ವೆಸ್ಟ್ ಮಾಡೋದಂದ್ರೆ ಇದೇ ರೀಸನಿಗೆ, ಆರ್ಡರ್ ವೈಸ್ ನೋಡ್ತಾ ಇದ್ರೆ, ವಾಚ್ ಮಾಡ್ತಾ ಇದ್ರೆ, ನಾನಿಲ್ಲಿ ಸಡನ್ನಾಗೆ ನೋಡ್ರಿ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡು ಅಂತೇನೋ ಹೇಳ್ತೀನಿ. ಆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ, ಹೌದಲ್ವಾ? ಸೊ ದಟ್ ಈಸ್ ದ ರೀಸನ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಪ್ರೀವಿಯಸ್ ಲೆಕ್ಚರಲ್ಲಿ ಎಲ್ಲೋ ಒಂದು ಕಡೆ ಹೇಳಿರ್ತೀನಿ, ಆ ವರ್ಡ್ ಯೂಸ್ ಮಾಡಿರ್ತೀನಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಗಾಟ್ ಇಟ್? ಸೊ ದಟ್ಸ್ ವೈ ವಾಚ್ ದೋಸ್ ಲೆಕ್ಚರ್ಸ್ ಫಸ್ಟ್. ಎನಿವೇಸ್, ಕಮ್ ಟು ದಿಸ್ ಕ್ವೆಶನ್. ಲಿಮಿಟ್ x tends to 3 x plus 3. ನಾನೇನು ಹೇಳಿದ್ದೀನಿ, ಫಸ್ಟ್ ನಿಮಗೆ ಲಿಮಿಟ್ ಕೊಟ್ಟ ತಕ್ಷಣ ಫಸ್ಟ್ ಕೆಲಸ ಏನು, ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಆ ಫಂಕ್ಷನಿಗೆ ಏನೋ ಒಂದು ಆನ್ಸರ್ ಸಿಗ್ತಾ ಇದೆ ಅಂದರೆ ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ಆನ್ಸರ್ ಸಿಗ್ತಾ ಇಲ್ಲ ಅಂತ ಅಂದರೆ ಎಲ್ಲೋ ಒಂದು ಕಡೆ ಡಿನಾಮಿನೇಟ್ರಲ್ಲಿ 0 ಆಗ್ತಾ ಇದೆ, ಆ ಥರ ಏನಾದ್ರು ತೊಂದರೆ ಆಗ್ತಾ ಇದೆ ಅಂತ ಅಂದರೆ ನೆಕ್ಸ್ಟ್ ಮೆಥಡಿಗೆ ಹೋಗ್ರಿ. ನೆಕ್ಸ್ಟ್ ಮೆಥಡ್ ಅಂದರೆ ಏನು ಹೇಳಿದ್ದೆ, ಫ್ಯಾಕ್ಟರ್ಸ್ ಚೆಕ್ ಮಾಡಿರಿ, ಫ್ಯಾಕ್ಟರ್ಸ್ ಇದೆಯೋ ಇಲ್ಲೋ, ಅಥವಾ ಕಾಂಜುಗೇಟ್ ತೊಗೊಂಡ್ರೆ ಬರುತ್ತಾ, ಅಥವಾ ನೆಕ್ಸ್ಟ್ ಫಾರ್ಮುಲಾ ಮೆಥಡ್. ಓಕೆ, ಅವೆಲ್ಲ ಮೆಥಡ್ಸು ಒನ್ ಬೈ ಒನ್ ನೋಡೋಣ ಈ ಕ್ವಶನ್ಸಲ್ಲಿ ಎಲ್ಲಿ ಬರುತ್ತೆ ಅಂತೇಳಿ. ರೈಟ್? ಸೊ ನಾವು ಹಿಯರ್ ಡೈರೆಕ್ಟ್ಲಿ ಯು ಕ್ಯಾನ್ ಸಿ ಇಟ್. ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೇನೆ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಏನು ಹೇಳಿ, ಹೇಗೆ ಬರೀತಿರೋದನ್ನ? ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3 ದ ಫಂಕ್ಷನ್ ಈಸ್ ಎಕ್ಸ್ ಪ್ಲಸ್ 3 ಈಸ್ ಈಕ್ವಲ್ ಟು. ಇನ್ನೊಂದು ಸ್ಟೂಡೆಂಟ್ಸ್ ಕಾಮನ್ ಆಗಿ ಮಾಡುವಂಥ ಮಿಸ್ಟೇಕ್ ಏನಂತಂದರೆ, ಇಲ್ಲಿ ನೋಡಿ ಎಕ್ಸ್ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಬೇಕಂತ ನಾವು ಹೇಳಿರ್ತೀವಿ. ನೀವೇನು ಮಾಡ್ತೀರಿ ಗೊತ್ತಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಬಟ್ ಇದು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3 ಪ್ಲಸ್ 3 ಅಂತ ಬರೀತೀರಾ, ವಿಚ್ ಈಸ್ ರಾಂಗ್. ನೀವು ಎಕ್ಸ್ನ ಇಲ್ಲಿ ತೊಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಈ ಪಾರ್ಟ್ನ ಬರೆಯಂಗಿಲ್ಲ. ಅರ್ಥ ಆಯ್ತಲ್ಲ? ಸೊ ಹೆಂಗೆ ಬರೀಬೇಕು, 3 ಪ್ಲಸ್ 3 ಸಬ್ಸ್ಟಿಟ್ಯೂಟ್ ಮಾಡಿದ್ದೀರಾ ಅಂದರೆ ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 3 ಅಂತ ಬರೆಯೋಕೆ ಹೋಗ್ಬೇಡಿ. ಈಸ್ ಈಕ್ವಲ್ ಟು 3 ಪ್ಲಸ್ 3 ಈಸ್ ವಾಟ್, 6. So this is your answer. Coming to second question ಏನಿದೆ, ಅದು ಕೂಡ ತುಂಬ ಸಿಂಪಲ್ ಇದೆ. ಲಿಮಿಟ್ x ಟೆಂಡ್ಸ್ ಟು ಪೈ x ಮೈನಸ್ 22/7. ಸೊ ಏನಾಗುತ್ತೆ, x ಜಾಗದಲ್ಲಿ ಪೈ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಪೈ ಮೈನಸ್ 22/7. ಕೆಲವೊಬ್ರು ಡೌಟ್ ಕೇಳ್ಬೋದು, ಮ್ಯಾಮ್ ಪೈ 22/7 ಹಾಕ್ಬೋದಲ್ಲ ಅಂತೇಳಿ. ಆದಷ್ಟು ಪೈ ವ್ಯಾಲ್ಯೂ 22/7 ಯಾವಾಗ ತಗೊಳಕ್ಕೆ ಹೋಗ್ಬೇಕು ಅಂದರೆ, ಕ್ವಶನಲ್ಲಿ ಅವ್ರು ಸ್ಪೆಸಿಫೈ ಮಾಡಿ ನಿಮಗೆ ಮೆನ್ಷನ್ ಮಾಡಿದ್ರೆ ಮಾತ್ರ ತಗೊಳಕ್ಕೆ ಟ್ರೈ ಮಾಡಿ. ಅನ್ನೆಸೆಸರಿ ಅವ್ರು ಕೊಟ್ಟಿಲ್ಲ ಅಂದ್ರೂ ನಾವೇ ಪೈ ವ್ಯಾಲ್ಯೂ 22/7 ಅಂತ ತಗೋಬಾರ್ದು. ಓಕೆ, ಸೊ ಬೆಟರ್ ಡೋಂಟ್ ಟೇಕ್, ಕೀಪ್ ಇಟ್ ಆಸ್ ಇಟ್ ಈಸ್. ನೆಕ್ಸ್ಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. r ಟೆಂಡ್ಸ್ ಟು 1 ಅಂದರೆ ಇದು ನೀವೇ ಮಾಡ್ಬೋದು. r 1 ಹಾಕಿದ್ರೆ ಪೈ ಸಿಗುತ್ತೆ, ನಾಟ್ ಎ ಬಿಗ್ ಡೀಲ್. ದಿಸ್ ಒನ್ ಆಲ್ಸೋ 4 - 2. ಫಸ್ಟ್ ಡಿನಾಮಿನೇಟರ್ ಚೆಕ್ ಮಾಡ್ಬೇಕಂತ ಹೇಳಿದ್ದೀನಿ, ಹೌದಲ್ವಾ? ಸೊ 4 - 2 2 ಅಂದರೆ ಡಿನಾಮಿನೇಟರ್ಗೆ ಏನು ತೊಂದರೆ ಆಗ್ತಿಲ್ಲ. ಇದು ಕೂಡ ನೀವೇ ಸಾಲ್ವ್ ಮಾಡ್ಬೋದು. ಇಲ್ಲಿ -1 ಇರೋದು, ನೀವು +1 ಅಂತ ಅಂದ್ಕೊಂಡು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. -1 ಹಾಕಿದರೆ ಏನಾಗುತ್ತೆ, -1 ಅಂದರೆ -2. ಸೊ ಅಲ್ಲಿಗೆ ಇದು ಕೂಡ ತೊಂದರೆ ಆಗಲ್ಲ. ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ದಿಸ್ ಕ್ವೆಶನ್ ನಂಬರ್ 5 ವರೆಗೂ ನೀವು ಸುಮ್ಮನೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋದ್ರೂ ತೊಂದರೆ ಆಗಲ್ಲ. ಬಟ್ ಕ್ವೆಶನ್ ನಂಬರ್ 6 ಇದೆ ನೋಡಿ, ಈಗ ಬರುತ್ತೆ. ಆ್ಯಕ್ಚುಯಲ್ ಕ್ವಶನ್ಸ್ ಬಿಗಿನ್ಸ್ ನೌ. ಎಕ್ಸ್ ಟೆಂಡ್ಸ್ ಟು 0. ಎಕ್ಸ್ ವ್ಯಾಲ್ಯೂ 0 ಹಾಕಿದರೆ ಏನು ಸಿಗುತ್ತೆ ನಿಮಗೆ? ಡಿನಾಮಿನೇಟ್ರಲ್ಲಿ 0 ಹಾಕಿದರೆ 1/0 ಈಸ್ ಅನ್ಡಿಫೈನ್ಡ್. ಸೊ ದೇರ್ಫೋರ್ ದಟ್ ವಿಲ್ ಬಿ ಎ ಪ್ರಾಬ್ಲಮ್ ನಾವು. ಹಾಗಾಗಿ ನಾವು ಎಕ್ಸ್ ಟೆಂಡ್ಸ್ ಟು 0 ಅಂತ ತಗೊಳ್ಳಿಕ್ಕೆ ಬರೋದಿಲ್ಲ. ಸೊ ಏನು ಆಲ್ಟ್ರೇಷನ್ ಮಾಡ್ಬೋದು, ಏನಾರ ಏನಂತಾರೆ, ಫ್ಯಾಕ್ಟರ್ಸ್ ತೆಗಿಬೋದಾ? ಫ್ಯಾಕ್ಟರ್ಸ್ ಅಂತೂ ತೆಗಿಯೋಕ್ಕಾಗಲ್ಲ, ನಾಟ್ ಪಾಸಿಬಲ್. ಆ್ಯಂಡ್ a+b² ಇದ್ದಿದ್ರೆ ಏನೋ ಚೆಕ್ ಮಾಡ್ತಿದ್ವಿ, ಅದು a+b² ಇಲ್ಲ, ಅದಿರೋದೇನು ಹೋಲ್ ಪವರ್ 5 ಇದೆ. ಸೊ ಏನು ಮಾಡಬಹುದು, ಜಸ್ಟ್ ಥಿಂಕ್ ಫಾರ್ ಎ ವೈಲ್. ಓಕೆ, ದೆನ್ ಯು ಕ್ಯಾನ್ ಈಸಿಲಿ ಗೆಟ್ ಟು ನೋ ದಟ್ x+1 ಹೋಲ್ ಪವರ್ 5 ಇದೆಯಲ್ಲ, ಇದು ನಮಗೆ x⁴n ಮೈನಸ್ a⁴n ಫಾರ್ಮುಲಾ ನಾವು ಕಲ್ತಿದ್ವಿ, ಡೆರಿವೇಷನ್, ಹೌದಲ್ವಾ, ಪ್ರೀವಿಯಸ್ ಲೆಕ್ಚರ್ಸಲ್ಲಿ. ಸೊ x⁴n ಮೈನಸ್ a⁴n ಡಿವೈಡೆಡ್ ಬೈ x ಮೈನಸ್ a, x ಟೆಂಡ್ಸ್ ಟು a, ಆ ಥರ ಇದ್ದಿದ್ರೆ ನಮಗೆಲ್ಲೋ ಒಂದು ಕಡೆ ಹೆಲ್ಪ್ ಆಗೋದು. ಬಟ್ ಇಲ್ಲಿ ಪವರ್ n ಐತೆ, ಆದರೆ x ಪವರ್ n ಇಲ್ಲ, ಅಂದರೆ ಒಂದೇ ಒಂದು ವೇರಿಯಬಲ್ ಪವರ್ ಇಲ್ಲ. ಇಲ್ಲೇನಿದೆ, x+1 ಇದೆ. ಸೊ ನಾವೇನು ಮಾಡೋಣ ಅಂದರೆ ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ. ಏನು ಆಲ್ಟ್ರೇಷನ್ ಮಾಡೋಣ ಅಂದರೆ, ಲೆಟ್ ಮಿ ರೈಟ್ ದಿ ಕ್ವೆಶನ್ ಫಸ್ಟ್. ಲಿಮಿಟ್ x ಟೆಂಡ್ಸ್ ಟು 0
x plus 1 whole power 5 minus 1 divided by x. ಕರೆಕ್ಟಾ? ರೈಟ್? ಓಕೆ. ಸಣ್ಣ ಪುಟ್ಟ ಪ್ಲಸ್ ಮೈನಸ್ ಮಿಸ್ಟೇಕ್ಸ್ ಆದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಬೇರೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತೆ ಅದು. ಓಕೆ ರೈಟ್. ಈಗ ಅಬ್ಸರ್ವ್ ಮಾಡಿ, ನಾವೇನು ಮಾಡೋಣ ಅಂದರೆ ಪುಟ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ವೈ ಹಾಕ್ಬಿಡೋಣ. ಅವಾಗೇನಾಗುತ್ತೆ, ಇದು ಲಿಮಿಟ್ ಎಕ್ಸ್ ಪ್ಲಸ್ ವೈ 1 ಇರೋ ಜಾಗದಾಗ ಏನಾಯಿತು, ವೈ ಆಯಿತು. ವೈ ಪವರ್ ಎನ್ 1 ಪವರ್ 5 ಅಂತ ಬರಿಬೋದಲ್ಲ 1ನ. ಯಾಕೆ ಈ ರೀತಿ ಬರದೆ? ಯಾಕಂದರೆ ನಮ್ಮ ಫಾರ್ಮುಲಾ ಇದೆ ನೋಡಿ. ಏನು ಫಾರ್ಮುಲಾ ಇದೆ? ಲಿಮಿಟ್ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಆಸ್ ಎಕ್ಸ್ ಟೆನ್ಸ್ ಟು ಎ ಈಸ್ ಈಕ್ವಲ್ ಟು ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಈ ಥರನೇ ಏನೋ ಒಂದು ಫಾರ್ಮುಲಾ ಇದೆ, ಹೌದಲ್ವಾ? ರೈಟ್? ಈ ಥರ ಫಾರ್ಮುಲಾ ಇದೆ ಅಲ್ವಾ? ಸೊ ಎಕ್ಸ್ ಜಾಗದಲ್ಲಿ ಏನು ಬಂತು, ವೈ ಬಂತು. ಎನ್ ಜಾಗದಲ್ಲಿ ಏನು ಬಂತು, 5 ಬಂತು. ಮೈನಸ್ ಎ ಜಾಗದಲ್ಲಿ ಎನ್, ಸಾರಿ ಎ ಜಾಗದಲ್ಲಿ 1, ಎನ್ ಜಾಗದಲ್ಲಿ 5 ಇದೆ. ಡಿವೈಡೆಡ್ ಬೈ ಎಕ್ಸ್ ಇದೆಯಲ್ಲ, ಎಕ್ಸ್ ಏನಾಗುತ್ತೆ ಇದರಿಂದ ಹೇಳಿ? ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 1 ಆ ಕಡೆ ಕಳಿಸಿದ್ರೆ ಏನಾಯಿತು, ವೈ ಮೈನಸ್ 1 ಆಯ್ತಾ? ಇಲ್ಲಿ ವೈ ಆಸ್ ಇಟ್ ಈಸು, ಪ್ಲಸ್ 1 ಈ ಕಡೆ ಬಂದರೆ ಮೈನಸ್ 1, ವೈ ಮೈನಸ್ 1. ಆದರೆ ಇಲ್ಲೇನು ಬರೀತೀರಾ? ಎಕ್ಸ್ ಟೆನ್ಸ್ ಟು ಎ, ಎಕ್ಸ್ ಜಾಗದಾಗ ಇಲ್ಲೇನಿದೆ, ವೈ ಟೆನ್ಸ್ ಟು 1, ಎ ಅಂದರೆ 1. ಅರ್ಥ ಆಯ್ತಲ್ಲ? ಸೊ ಮ್ಯಾಮ್ ಹಿಂಗೆ ಬರಿಬೇಕಂತ ಫಾರ್ಮುಲಾ ನೋಡೇ ಗೊತ್ತಾಗಬೇಕಾ? ನಾಟ್ ನೆಸಸರಿ. ಟ್ರೈ ಟು ಅಬ್ಸರ್ವ್ ದಿಸ್ ಒನ್. ಇದನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೇಗೆ ಅಂದರೆ ಎಕ್ಸ್ ಅಪ್ರೋಚಸ್ ಟು 0 ಅಂತ ಹೇಳಿದ್ದಾರೆ. ಅಂದರೆ ಎಕ್ಸ್ ವ್ಯಾಲ್ಯೂ 0 ಆಗ್ತಾ ಇದ್ದಂಗೆಲ್ಲ ವೈ ವ್ಯಾಲ್ಯೂ ಯಾವುದಕ್ಕೆ ಈಕ್ವಲ್ ಆಗ್ತಾ ಇದೆ, 1ಈಗ. ಸೊ ದಟ್ ಮೀನ್ಸ್ ವಾಟ್? ಎಕ್ಸ್ ಟೆನ್ಸ್ ಟು 0, ಎಕ್ಸ್ ಅಪ್ರೋಚಸ್ 0 ಆಸ್ ವೈ ಅಪ್ರೋಚಸ್ 1. ಅಥವಾ ರಿವರ್ಸ್ ಮಾಡಿರಿ, ವೈ ಅಪ್ರೋಚಸ್ 1, ಆ್ಯಕ್ಚುಲಿ ಅದು ಕರೆಕ್ಟ್ ಆಗುತ್ತಲ್ವಾ? ವೈ ಅಪ್ರೋಚಸ್ 1 ಆಸ್ ಎಕ್ಸ್ ಅಪ್ರೋಚಸ್ 0. ಎಕ್ಸಿಂದ ವ್ಯಾಲ್ಯೂ 0ಗೆ ಹತ್ರ ಆದಂಗೆಲ್ಲ ವೈ ವ್ಯಾಲ್ಯೂ 1ಗೆ ಹತ್ರ ಆಗ್ತಾ ಹೋಗುತ್ತೆ. ಕರೆಕ್ಟ್ ತಾನೆ? ಅದು ಸ್ಟಾರ್ಟಿಂಗ್ ಕ್ಲಾಸಲ್ಲೇ ನಾನು ನಿಮಗೆ ಅಪ್ರೋಚಿಂಗ್ ಕಾನ್ಸೆಪ್ಟ್ ಹೇಳಿದ್ದೀನಿ. ಸೊ ಅದ್ರ ಬೇಸ್ ಮೇಲೆ ನೀವು ಈಸಿಯಾಗಿ ಗೆಸ್ ಮಾಡ್ಬೋದು. ಈ ಫಾರ್ ಎಕ್ಸಾಂಪಲ್ ಇಲ್ಲೇ ತೊಗೊಳ್ರೆ 0.00001 ಆಗಿದ್ರೆ ವೈ ವ್ಯಾಲ್ಯೂ ಏನಾಗುತ್ತೆ, 1.00001 ಆಗುತ್ತೆ. ಕರೆಕ್ಟಾ? ಸೊ ವೈ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 1 ವೆನ್ ಎಕ್ಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0 ಅಂತ ಅರ್ಥ. ಎಕ್ಸ್ 0ಗೆ ಹತ್ರ ಆದಂಗೆಲ್ಲ ವೈ ವ್ಯಾಲ್ಯೂ 1ಗೆ ಹತ್ರ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ, ಈ ಥರ ಬರ್ಕೊಂಡೆ. ಈ ಥರ ಬರ್ದಿದ ಮೇಲೆ ನನಗೇನಾಯ್ತು ಹೇಳಿ, ಈಗ ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಆಯ್ತಾ? ಕಂಪೇರ್ ಮಾಡಿದ್ಮೇಲೆ ಆನ್ಸರ್ ನಾನು ಡೈರೆಕ್ಟಾಗಿ ಬರಿಬೋದಾ? ಎನ್ ಇಂಟು ಎನ್ ಅಂದರೆ ಏನು, 5 ಇಂಟು ಎ ಟು ದ ಪವರ್ ಆಫ್ ಎನ್ ಮೈನಸ್ 1. ಎ ಅಂದರೆ ಏನಿದೆ, 1 ಟು ದ ಪವರ್ ಆಫ್ ಎನ್ ಮೈನಸ್ 1 ಅಂದರೆ 5 ಮೈನಸ್ 1. 5 ಮೈನಸ್ 1 4. 1 to the power of 4 1. 5 ones are 5. Therefore what is the answer? 5 is the right answer. ಅರ್ಥ ಆಯ್ತಲ್ಲ? ಸೊ ಸ್ವಲ್ಪ ತಲೆ ಉಪಯೋಗಿಸ್ಬೇಕಾಗತ್ತೆ, ಏನು ಆಲ್ಟ್ರೇಷನ್ಸ್ ಮಾಡ್ಬೋದು ಅನ್ನೋದಕ್ಕೆ. ರೈಟ್? ಕೆಲವರು ಸ್ಟೂಡೆಂಟ್ಸ್ ಇದರಲ್ಲೂ ಡೌಟ್ ಕೇಳ್ತಾರೆ, ಮ್ಯಾಮ್ ಹಿಂಗೆ ಮಾಡ್ಬೇಕಂತ ಹೆಂಗೆ ಗೊತ್ತಾಗುತ್ತೆ ಮ್ಯಾಮ್ ಅಂತ. ಅಂದರೆ ದೇರ್ ಈಸ್ ನೋ ಸಚ್ ಪ್ರಾಪರ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ದ ಓನ್ಲಿ ಆನ್ಸರ್ ಐ ಕ್ಯಾನ್ ಗಿವ್ ಆ್ಯಂಡ್ ಐ ಹ್ಯಾವ್ ಬೀನ್ ಗಿವಿಂಗ್ ಈಸ್ ಇಟ್ ಈಸ್ ಥ್ರೂ ವಿಗೋರಸ್ ಪ್ರಾಕ್ಟೀಸ್. ತುಂಬ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ನೋಡಿದ ತಕ್ಷಣ ಫ್ಲ್ಯಾಶ್ ಆಗುತ್ತೆ, ಇದನ್ನ ಹಿಂಗೆ ತಗೋಬೋದಲ್ವಾ ಅಂತ. ಫಸ್ಟ್ ಟೈಮೇ ಇಂಥ ಪ್ರಾಬ್ಲಮ್ ಟ್ಯಾಕಲ್ ಮಾಡಬೇಕಾದ್ರೆ ನಿಮಗೆ ಏನಂದ್ರೂ ಐಡಿಯಾ ಬರೋದೇ ಇಲ್ಲ. ಹಿಂಗೆ ತಗೋಬೇಕು ಅಂತ ಹೆಂಗೆ ಗೊತ್ತಾಯ್ತು ಮ್ಯಾಮ್ ಅಂತ ಬರ್ತೀರಾ? ಎಸ್ ಆರ್ ನೋ? ಬಿಕಾಸ್ ಇಟ್ ಇಸ್ ನ್ಯೂ ಫಾರ್ ಯು. ಬಟ್ ಪ್ರಾಕ್ಟೀಸ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಈ ಥರ ಇನ್ನೊಂದು 4-5 ಪ್ರಾಬ್ಲಮ್ ಆಗ 6ನೇ ಪ್ರಾಬ್ಲಮಿಗೆ ನೀವೇ ಐಡಿಯಾ ಕೊಡ್ತೀರಾ, ಮ್ಯಾಮ್ ಇದು ಹಿಂಗೆ ತಗೊಳ್ರಿ ಅಂತ. ಸೊ ದಟ್ ಈಸ್ ಹೌ intuition works. That is how practice helps you in mathematics. Okay, right. Coming to question number 7. Question number 7 ಏನಿದೆ ನೋಡಿ, limit x tends to 3x square minus x minus 10 divided by x square minus 4. Observe ಮಾಡಿ, x 2 substitute ಮಾಡಿದ್ರೆ 2 square ಎಷ್ಟು 4. 4 minus 4 0 ಆಗುತ್ತಾ? 0 ಆಗುತ್ತೆ ಅಂತ ಅಂದರೆ ಡಿನಾಮಿನೇಟರ್ 0 ಆದರೆ ಫಂಕ್ಷನ್ ಅನ್ಡಿಫೈನ್ಡ್ ಆಗುತ್ತೆ. ಅನ್ಡಿಫೈನ್ಡ್ ಲಿಮಿಟ್ ಕಂಡುಹಿಡಿಲಿಕ್ಕೆ ಬರೋದಿಲ್ಲ ಅವಾಗ, ಹೌದಲ್ವಾ? ಸೊ ಏನು ಮಾಡ್ಬೋದು? ವಾಟ್ ಕ್ಯಾನ್ ಯು ಡೂ ಇನ್ ಸಚ್ ಕೇಸಸ್? ಜಸ್ಟ್ ಅ ಮಿನಿಟ್. ಸೊ ವಾಟ್ ಕ್ಯಾನ್ ಯು ಡೂ ಇನ್ ಸಚ್ ಕೇಸಸ್? ಡಿನಾಮಿನೇಟರ್ 0 ಆಗ್ತಿದೆ ಅಂದರೆ ಸಬ್ಸ್ಟಿಟ್ಯೂಷನ್ ಅಂತೂ ಹೋಯ್ತು. ಈಗ ಫ್ಯಾಕ್ಟರ್ಸ್ ಮಾಡ್ಬೋದಾ? ಅಬ್ಸರ್ವ್ ಮಾಡಿ, ಫ್ಯಾಕ್ಟರ್ಸ್ ಸಿಗುತ್ತೆ ಅಂದರೆ ಓಕೆ. ಒಂದಂತೂ ನನಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ, ಡಿನಾಮಿನೇಟ್ರಲ್ಲಿ x ಮೈನಸ್ 2 x ಪ್ಲಸ್ 2 ಬರುತ್ತೆ. ಅಂದರೆ 4 ಈಸ್ ನಥಿಂಗ್ ಬಟ್ 2 ಸ್ಕ್ವೇರ್. ಕರೆಕ್ಟಾ? ಸೊ ನನಗೆ ಒಂದು ಕ್ಲಿಯರಾಗಿ ಏನು ಗೊತ್ತಾಯಿತು ಅಂದರೆ, ನ್ಯೂಮರೇಟರ್ ನಾನು ಇನ್ನೂ ಫ್ಯಾಕ್ಟರೈಸ್ ಮಾಡಿಲ್ಲ, ಬಟ್ ಡಿನಾಮಿನೇಟರ್ ಕ್ಲಿಯರಾಗಿ ನನಗೆ ಗೊತ್ತಾಗ್ತಿದೆ, ಇಟ್ ಈಸ್ a ಪ್ಲಸ್ ಬಿ a ಮೈನಸ್ ಬಿ ಫಾರ್ಮುಲಾ. ಕರೆಕ್ಟಾ? ಕರೆಕ್ಟ್. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, a ಮೈನಸ್ b a ಪ್ಲಸ್ b. ನೋ ಇಶ್ಯೂಸ್. ನೆಕ್ಸ್ಟ್ ಕಮ್ ಟು ದಿಸ್ ಒನ್, 3x ಸ್ಕ್ವೇರ್ ಮೈನಸ್ x ಮೈನಸ್ 10.
ಫ್ಯಾಕ್ಟರೈಸೇಷನ್ ಹೆಂಗೆ ಮಾಡ್ತೀರಾ, ಫಸ್ಟ್ ಕೋಎಫಿಷಿಯೆಂಟ್ಸ್ ಮಲ್ಟಿಪ್ಲೈ ಮಾಡಿರಿ. ಸೊ ಏನಾಯಿತು 30ಗೆ ಫ್ಯಾಕ್ಟರ್ಸ್ ಏನೇನಾಗುತ್ತೆ 3 10s ಆಗುತ್ತೆ, ಬಟ್ -1 ಬರ್ಬೇಕು ನನಗೆ ಅಂತ ಅಂದರೆ ಏನಾಗುತ್ತೆ, ಕ್ಲಿಯರ್ ಕಟ್ 6 5s ತಾನೆ. -1 ಬರ್ಬೇಕಂದ್ರೆ ಬಿಗ್ ನಂಬರಿಗೆ ಮೈನಸ್ಸು, ಇದಕ್ಕೆ ಪ್ಲಸ್ ಹಾಕ್ರಿ. ಸೊ ವಾಟ್ ವಿಲ್ ಯು ಗೆಟ್ ಹಿಯರ್ ಯು ವಿಲ್ ಗೆಟ್ 3x² minus 6x plus 5x minus 10 which is equal to, ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ, ಲಿಮಿಟ್ x approaches to 3x ಕಾಮನ್ ತೆಗೆದ್ರೆ 3x ಕಾಮನ್ ತೆಗಿಬೇಕಂತ ಹೆಂಗೆ ಗೊತ್ತಾಯಿತು, ನನ್ನ ತಲೆಯಲ್ಲಿ ಏನು ಓಡ್ತಿರ್ಬೇಕು ಅಂದರೆ ಡಿನಾಮಿನೇಟ್ರ್ x - 2 x + 2 ಐತಲ್ಲ, ಯಾವುದಾದ್ರೂ ಒಂದು ಟರ್ಮ್ ಕ್ಯಾನ್ಸಲ್ ಆಗಬೇಕು ನನಗಿಲ್ಲಿ. ಎಸ್ಪೆಷಲಿ ಯಾವುದಾದ್ರೂ ಅಂದರೆ 0 ಯಾವ್ದು ಮಾಡ್ತಾ ಇದೆ ನಮಗೆ, 2 - 2 0, 2 + 2 4. ಸೊ 0ನೇ ನನಗೆ ಪ್ರಾಬ್ಲಮ್ಮು. ಇದು ಕ್ಯಾನ್ಸಲ್ ಆಗಬೇಕಂದ್ರೆ ನ್ಯೂಮರೇಟರಲ್ಲಿ ಎಲ್ಲೋ ಒಂದು ಕಡೆ ನಾನು x - 2ನ ಹುಡುಕ್ತಾ ಇದ್ದೀನಿ, ನನ್ನ ತಲೆಯಲ್ಲಿ ಎಲ್ಲೋ ಬರ್ಬೋದಲ್ಲ ಅಂತ ಫ್ಲ್ಯಾಶ್ ಆಗಬೇಕು ನನಗೆ. ಓಕೆ, ಸೊ 3x ಕಾಮನ್ ತೆಗೆದ್ರೆ ಏನಾಗುತ್ತೆ, x - 2 plus, let me change the color so that you will identify it. Okay, plus 5 ಕಾಮನ್ ತೆಗೆದ್ರೆ x - 2 divided by x - 2 into x plus 2. ಕರೆಕ್ಟಾ? ನಾವು x - 2 x - 2 ಕಾಮನ್ ಇದೆಯಾ, ಸೇಮ್ ಇದೆಯಾ, ಹೊರಗಡೆ ತೆಗೀರಿ. ಲಿಮಿಟ್ x tends to 2 ಏನು ಬರುತ್ತೀಗ, x - 2 ಕಾಮನ್ ತೆಗೆದ್ರೆ ಉಳಿಯೋದೇನು 3x plus 5 divided by x - 2 into x plus 2. So x - 2 x - 2 ಸೇಮ್ ಕ್ವಾಂಟಿಟಿ ಕ್ಯಾನ್ಸಲ್ ಆಯ್ತಾ, ಈಸ್ ಈಕ್ವಲ್ ಟು ಏನು ಉಳಿತು, ಲಿಮಿಟ್ x approaches to ಅಥವಾ tends to 2 3x plus 5 divided by x plus 2. ಆ್ಯಕ್ಚುಲ್ ಪ್ರೊಫೆಷ್ನಲ್ ಮೆಥಡ್, ಫಾರ್ಮಲ್ ಮೆಥಡ್ ಏನಂದರೆ ಲಿಮಿಟ್ ಬರೆದು ಇದನ್ನು ಬರೆದು ಆಮೇಲೆ x tends to ಅಂತ ಬರೀಬೇಕು. ಬಟ್ ಇಟ್ ಈಸ್ ಓಕೆ, ಆ್ಯಸ್ ಫಾರ್ ಆಸ್ ಯು ನೋ ದ ಕಾನ್ಸೆಪ್ಟ್, ಇಟ್ ಈಸ್ ಓಕೆ. ಇಲ್ಲ ಅಂತಂದರೆ ನಾಟ್ ಓಕೆ. ಎನಿವೇಸ್, x ಈಗ ನಾನು x ಜಾಗದಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ತೊಂದರೆ ಆಗುತ್ತೆ ಫಂಕ್ಷನಿಗೆ, ಏನೂ ತೊಂದರೆ ಆಗಲ್ಲ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿದಾಗ ಲಿಮಿಟ್ ಬರೀಬಾರ್ದು. ಓಕೆ, ಡಿವೈಡೆಡ್ ಬೈ ಇಲ್ಲಿ x ಜಾಗದಲ್ಲಿ ನೀವು 2 ತಗೊಂಡೋಗಿ ಬರೀತಿದ್ದೀರಾ ಅಂದರೆ ಇದು ವ್ಯಾನಿಷ್ ಆಯಿತು ಆಲ್ರೆಡಿ. ಸೊ 3 2s 6, 6 plus 5 11, 2 plus 2 4. So 11/4 is the right answer. Coming to next question. Question number 8. x power 4 minus ಇಲ್ಲೂ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, 3 ಸ್ಕ್ವೇರ್ ಅಂದರೆ ಎಷ್ಟು, 9, 9 2s 18, 5 3s 15, 18. ಓಕೆ, ಡಿನಾಮಿನೇಟರ್ ಮತ್ತೆ 0 ಆಗುತ್ತೆ ಇಲ್ಲೂ ಕೂಡ. ಸೊ ಹಾಗಾಗಿ ಏನು ಮಾಡಬೇಕಾಗುತ್ತೆ, ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಲೆಟ್ ಅಸ್ ಟ್ರೈ ಟು ಸಾಲ್ವ್. ಲಿಮಿಟ್ x tends to 3 x to the power of 4 minus 81 divided by 2x² minus 5x minus 3. ಕ್ಲಿಯರ್ಲಿ ನ್ಯೂಮರೇಟರ್ ಅಬ್ಸರ್ವ್ ಮಾಡಿರಿ, ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಐಡಿಯಾ ಸಿಗುತ್ತೆ. ಏನಂತ, x power 4 is nothing but x² whole square, 81 is nothing but 9 square. So this is nothing but a² minus b². a² minus b² ಅಂದರೆ ಏನು ಬರುತ್ತೆ, that is equal to limit x approaches 3 a plus b a minus b. ಅರ್ಥ ಆಯ್ತಲ್ಲ, a plus b a minus b. ಈಗ ಡಿನಾಮಿನೇಟರಲ್ಲಿ ಏನಾದರೂ ಮಾಡಬಹುದಾ, ಏನು ಮಾಡ್ಬೋದು ಅಬ್ಸರ್ವ್ ಮಾಡಿ. ಎಸ್, ವಾಟ್ ಕ್ಯಾನ್ ಯು ಡೂ, ಕ್ಯಾನ್ ಯು ಸ್ಪ್ಲಿಟ್ ದಿಸ್ ಒನ್ ಅಗೇನ್, ಫ್ಯಾಕ್ಟರೈಸ್ ಮಾಡಬಹುದಾ, ಮಾಡಿ. 2x² minus 5x minus 3, 3 2s 6, minus 6 ಬರಬೇಕು. ಇಲ್ಲೇನು ಬರುತ್ತೆ, ಫ್ಯಾಕ್ಟರೈಸ್ ಆಗುತ್ತಾ ಅಬ್ಸರ್ವ್ ಮಾಡಿ. 3 2s 6 ಹೌದಲ್ವಾ, 3 2s 6, ಮೈನಸ್ ಬರ್ಬೇಕಂದ್ರೆ ಬಿಗ್ ನಂಬರ್, ಬಟ್ ಓಕೆ, -3 -2 ಬಂದರೆ ಬಟ್ ಇದು ಪ್ಲಸ್ ಆಗುತ್ತಲ್ವಾ. ಸೊ 3 2s ಬರಲ್ಲ. 6 1s ನೋಡಿ, 6 1s 6 ಬರುತ್ತಾ, ಎಸ್ ಬರುತ್ತೆ. -6 + 1 ಕರೆಕ್ಟ್. 6 1s 6, -2 + -6 + 1 -5 ಬರುತ್ತೆ. ಸೊ ಇದನ್ನು ಸ್ಪ್ಲಿಟ್ ಮಾಡಿದ್ರೆ 2x² minus 6x plus x minus 3, x minus 3 ಬಂತಾ. ಓಕೆ, hold, right, we got it. 2x² minus 6x plus x minus 3 ಅಂದರೆ ನನಗೆ x minus 3 ಕಾಣಿಸ್ತಿದೆ ಅಂದರೆ ಇದನ್ನು ಇನ್ನೂ ಸ್ಪ್ಲಿಟ್ ಮಾಡ್ಬೋದಾ, a² minus b² ಅಂತ. ದೆನ್ ಡೂ ಇಟ್. ಹೌ ವಿಲ್ ಯು ಡೂ ಇಟ್, ಲಿಮಿಟ್ x tends to 3 x² plus 9 ಹಾಗೆ ಇರಲಿ. ಇದನ್ನು a² minus b² ಫಾರ್ಮುಲಾ ಇಂದ ನಾನು x plus 3 x minus 3 ಅಂತ ಬರಿಬೋದು. ಡಿವೈಡೆಡ್ ಬೈ ಇಲ್ಲಿ 2x ಕಾಮನ್ ತೆಗೆದ್ರೆ ಏನಾಗುತ್ತೆ, x minus 3 ಉಳಿಯುತ್ತೆ, ಪ್ಲಸ್ x minus 3 ಇಂಟು 1. ಇಲ್ಲೇನೂ ಇಲ್ಲ ಅಂದರೆ 1. ಯಾಕೆ ಅಂದರೆ ಇದನ್ನು ಕಾಮನ್ ತೆಗಿಬೇಕಲ್ಲ, ಅದಕ್ಕೆ ಬರ್ತಿದ್ದೀನಿ. ಲಿಮಿಟ್ x
tends to 3, x square plus 9 into x plus 3 into x minus 3 divided by x minus 3 ಕಾಮನ್ ತೆಗೆದ್ರೆ ಇಲ್ಲೇನಾಗುತ್ತೆ 2x plus 1 ಆಗುತ್ತೆ. ಸೊ x minus 3 ಏನಾಯಿತು ಕ್ಯಾನ್ಸಲ್ ಔಟ್ ಆಯಿತಾ. ಉಳಿದಿರೋದು ಈಗ 3 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 2 6 plus 1 7 ಅಂದರೆ ತೊಂದರೆ ಏನಾಗ್ತಿಲ್ಲ ನಮಗೆ. ಸೊ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಹೌದಲ್ವಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಸೊ ಉಳಿದಿರೋದು ಏನಿದೆ, ಇದು ಒಂದಿದೆ, x plus 3 ಒಂದಿದೆ divided by 2x plus 1, right? So what will you get? Limit x tends to 3, ಸಾರಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂದರೆ ಇದು ಬರಿಬಾರ್ದು. ಸೊ 3 square plus 9 into 3 plus 3 divided by 2 into 3 plus 1. ಸೊ ಎಷ್ಟಾಗುತ್ತೆ 3 square ಅಂದರೆ 9, 9 plus 9 9 2 18 into 3 plus 3 6 divided by 3 2 6 6 plus 1 7 18 6 108 divided by 7 7 1 ಟೇಬಲ್ಸ್ ಅಲ್ಲಿ 108 ಹೋಗೋದಿಲ್ಲ, ಹಾಗೆ ಬರೆದು ಬಿಡೋಣ. ಅರ್ಥ ಆಯ್ತಲ್ಲ. ಸೊ ದಿಸ್ ಇಸ್ ಹೌ ಯು ವಿಲ್ ಬಿ ಸಾಲ್ವಿಂಗ್ ದಿ ಪ್ರಾಬ್ಲಮ್. ಐ ಹೋಪ್ ಸೊ ಅರ್ಥ ಆಗ್ತಾ ಇದೆ, ರೈಟ್? ಪ್ಲೀಸ್ ನಿಮ್ಮ ಒಪಿನಿಯನ್ಸ್ನ ದಯವಿಟ್ಟು ಏನಂತಾರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಕ್ವೆಶನ್ ನಂಬರ್ 9, ಎಕ್ಸ್ ಜಾಗದಲ್ಲಿ 0 ಹಾಕಿದರೆ ಸಿ ಇಂಟು 0 0 plus 1. ಸೊ ಡಿನಾಮಿನೇಟರ್ 1 ಆಗ್ತಾ ಇದೆ. 0 plus 1 ಅಂದರೆ 1. ಸೊ ಡಿನಾಮಿನೇಟರ್ ಏನು 0 ಆಗ್ತಿಲ್ಲ ಅಂದರೆ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಎಕ್ಸ್ ಜಾಗದಲ್ಲಿ 0 ಹಾಕಿದರೆ ನಿಮಗೇನು ಸಿಗುತ್ತೆ, ಏನು ಸಿಗುತ್ತೆ ಕ್ವೆಶನ್ ನಂಬರ್ 9ಗೆ ಆರಾಮಾಗಿ ಹೇಳ್ಬೋದು ಡೈರೆಕ್ಟಾಗಿ ಇದನ್ನಂತೂ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ax plus b divided by cx plus 1 is equal to a into 0 plus b divided by c into 0 plus 1. a into 0 0, b divided by c into 0 0 1, b divided by 1 ಅಂದರೆ b itself. Very easy question, right? Okay, coming to question number 10. Question number 10 ಏನು ಬರಿಬೋದು? Let me just turn the paper. Yes, question number 10 ಏನು ಕೊಟ್ಟಿದ್ದಾರೆ ನೋಡಿ. ಲಿಮಿಟ್ z to the power of 1 by 3 minus 1 divided by z to the power of 1 by 6 minus 1 ಕೊಟ್ಟಿದ್ದಾರೆ. ಸೊ ಏನು ಮಾಡ್ಬೋದು ಇಲ್ಲಿ? ಸಬ್ಸ್ಟಿಟ್ಯೂಷನ್ ಅಂತೂ ಮಾಡೋಕ್ಕಾಗಲ್ಲ, ಯಾಕೆ 1 ಹಾಕಿದರೆ 1 minus 1 0 ಆಗಿಬಿಡುತ್ತೆ. ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಟು ಡೂ, ರೈಟ್? ದೇರ್ಫೋರ್ ವಾಟ್ ಕ್ಯಾನ್ ವಿ ಡೂ? ಥಿಂಕ್ ಆಫ್ ಇಟ್, ವಾಟ್ ಕ್ಯಾನ್ ವಿ ಡೂ? ಇನ್ನೇನಾದರೂ ಮಾಡ್ಬೋದಾ? ಫ್ಯಾಕ್ಟರ್ಸ್ ಅಂತೂ ಮೊದಲೇ ತೆಗಿಯೋಕ್ಕಾಗಲ್ಲ, ಫ್ರ್ಯಾಕ್ಷನ್ ಇದೆ ಅಲ್ಲಿ. ಸೊ ಆದರೆ ಒಂದು ಅಬ್ಸರ್ವ್ ಮಾಡಿ, 1 by 6 1 by 3 ರಿಲೇಷನ್ ಐತೆ ತಾನೆ, ರೈಟ್? ಮಾಡ್ಬೋದು ನೋಡಿ, ಐ ವಿಲ್ ಟೆಲ್ ಯು. ಈಗ ನೋಡಿ, ಲಿಮಿಟ್ z ಟೆಂಡ್ಸ್ ಟು 1, ಓಕೆ? z to the power of 1 by 3 minus 1 divided by z to the power of 1 by 6 minus 1. Clearly observe ಮಾಡಿ, what can you do? If I take this whole value as x, 1 by 6 ಅಂತ ತಗೊಂಡ್ರೆ x ಸ್ಕ್ವೇರ್ ಏನಾಗುತ್ತೆ ಹೇಳಿ? x ಸ್ಕ್ವೇರ್ ಏನಾಗುತ್ತೆ ನಮಗೆ? z to the power of 1 by 6 ಹೋಲ್ ಸ್ಕ್ವೇರ್ ಆಗುತ್ತೆ, ಹೌದಾ? 2 1s 2 3s, ಸೊ ಅಲ್ಲಿಗೆ ಏನಾಯಿತು? 1 by 3 ಆಯಿತು. ಈಗ ಕರೆಕ್ಟ್ ಆಗುತ್ತಾ? ಅಲ್ಲಿಗೆ ನಾನು ಇದನ್ನು ಯೂಸ್ ಮಾಡ್ಬೋದು ಇಲ್ಲಿ, ರೈಟ್? ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ ಲಿಮಿಟ್ z to the power of 1 by 3 ಅಂದರೆ ಏನಾಯಿತು? ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂದರೆ 1 ಸ್ಕ್ವೇರ್ ಬರಿ ಅನ್ಬೇಕಿದ್ರೆ. ಯಾಕೆ ಅಂದರೆ ನಾನು ಏನು ಟ್ರೈ ಮಾಡ್ತಿದ್ದೀನಿ, ಫ್ಯಾಕ್ಟರ್ ಅಂತೂ ತೆಗಿಯೋಕ್ಕಾಗಲ್ಲ, ಸಬ್ಸ್ಟಿಟ್ಯೂಷನ್ ಅಂತೂ ಮಾಡೋಕ್ಕಾಗಲ್ಲ. ನನ್ನ ತಲೆಯಲ್ಲಿ ಇಲ್ಲಿ ಓಡಿದ್ದೇನು ಅಂತಂದರೆ, ಸೇಮ್ ಕ್ವಾಂಟಿಟಿ ಐತಲ್ವಾ, ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಬೈ ಎಕ್ಸ್ ಮೈನಸ್ ಎ ಫಾರ್ಮಲ್ಲಿ ಏನಾದ್ರು ಕನ್ವರ್ಟ್ ಮಾಡ್ಬೋದಾ ಅಂತ ತಲೆ ಓಡಿಸ್ದೆ. ಡಿನಾಮಿನೇಟ್ರಲ್ಲಿ ಎಕ್ಸ್ ಬೇಕು, ಇದನ್ನು ಎಕ್ಸ್ ತಗೊಂಡೆ ಬ್ರೈನಲ್ಲಿ. ಏನಾದರೂ ಪವರ್ ಮಾಡಿದ್ರೆ ನನಗೆ ಈ ವ್ಯಾಲ್ಯೂ 1 by 3 ಬರುತ್ತಾ? ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಬರುತ್ತೆ. ಹಾಗಾಗಿ ನಾನು ಪುಟ್ ಎಕ್ಸ್ ಇಸ್ಕೊಂಡು ತಗೊಂಡಿರೋದು. ಓಕೆ, ಮೀನ್ಸ್ ನನ್ನ ಬ್ರೈನಲ್ಲಿ ಏನೇನು ನಡೀತು ಅನ್ನೋದನ್ನ ಹೇಳ್ತಾ ಇದ್ದೇನೆ. ಇದನ್ನ ನೋಡಿದ ತಕ್ಷಣ ಸಬ್ಸ್ಟಿಟ್ಯೂಷನ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು, ಫ್ಯಾಕ್ಟರ್ಸ್ ತೆಗಿಯೋಕ್ಕಾಗಲ್ಲ ಅಂತ ಗೊತ್ತಾಯಿತು. ನೆಕ್ಸ್ಟ್ ನನಗೆ ಬಂದಿದ್ದೆ ತಲೆಯಲ್ಲೇನು, ಈ ಫಾರ್ಮುಲಾ ಬಂದ ತಕ್ಷಣ ಫ್ಲ್ಯಾಶ್ ಆಗಿದ್ದೇನು ಅಂತಂದರೆ, ಡಿನಾಮಿನೇಟ್ರಲ್ಲಿ ಎಕ್ಸ್ ಮೈನಸ್ ಎ ಇರಬೇಕು, ಎಕ್ಸ್ ಪವರ್ ಏನೂ ಇರಬಾರ್ದು. ಹಾಗಾಗಿ ಇದನ್ನು ಎಕ್ಸ್ ಅಂತ ಅಂದ್ಕೊಂಡೆ ಬ್ರೈನಲ್ಲಿ. ಎಕ್ಸ್ ಅಂತ ಅಂದ್ಕೊಂಡ್ರೆ ಎಕ್ಸ್ ಸ್ಕ್ವಯರು ಅಥವಾ ಎಕ್ಸ್ ಕ್ಯೂಬು, ಎಕ್ಸ್ ಪವರ್ 4 ಏನಾದರೂ ಎಕ್ಸ್ ಪವರ್ ಸಮಥಿಂಗ್ ನನಗೆ z ಪವರ್ 1 by 3 ಕೊಡುತ್ತಾ ಅಂತ ಐ ಟ್ರೈ ಟು ಎನಲೈಸ್. ಐ ಅಂಡರ್ಸ್ಟುಡ್ ದ್ಯಾಟ್ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ನನಗೆ z to the power of 1 by 3 ಸಿಗ್ತಾ ಇದೆ. ದೇರ್ ಫೋರ್ ಎಕ್ಸ್ ಸ್ಕ್ವೇರ್ ಮಾಡ್ಬೋದು. ಡಿವೈಡೆಡ್ ಬೈ ಏನು ಬರಿತೀರಿ? ಎಕ್ಸ್ ಮೈನಸ್ 1. ಈಗ ಇಲ್ಲಿ ಬರಿಬೇಕಲ್ಲ, ಇಲ್ಲೇನು ಬರಿತೀರಾ?
ಆಸ್ ಅ ಝೆಡ್ ಅಪ್ರೋಚಸ್ 1, ಟ್ರೈ ಟು ಅಬ್ಸರ್ವ್ ಝೆಡ್ ವ್ಯಾಲ್ಯೂ 1ಗೆ ಹತ್ರ ಆದಂಗೆಲ್ಲ 1 ಪವರ್ ಎನಿಥಿಂಗ್ ಇಸ್ 1, ಸೊ ದಟ್ ಮೀನ್ಸ್ ಎಕ್ಸ್ ವ್ಯಾಲ್ಯೂ ಕೂಡ 1 ಆಗ್ತಾ ಇದೆ. ಅದನ್ನ ಹೆಂಗೆ ಬರೀತೀರಾ? ಎಕ್ಸ್ ಈಸ್ ಅಪ್ರೋಚಿಂಗ್ 1. ಇಲ್ಲಿ ಝೆಡ್ ಅಪ್ರೋಚಿಂಗ್ 1 ಬರಿಬಾರ್ದು, ಯಾಕಂದರೆ ಇಲ್ಲಿ ಝೆಡ್ ಅನ್ನುವಂಥ ವೇರಿಯಬಲ್ಲೇ ಇಲ್ಲಲ್ಲ. ಎಕ್ಸ್ ಇದೆ ಅಂದರೆ ಇನ್ ಟರ್ಮ್ಸ್ ಆಫ್ ಎಕ್ಸೇ ನಾನು ಬರಿಬೇಕು. ಅರ್ಥ ಆಯ್ತಲ್ಲ? ಆ್ಯಂಡ್ ಇನ್ನು ಏನಂದರೆ, ಇಲ್ಲಾಂದರೆ ಫಾರ್ಮುಲಾದಲ್ಲಿ ಎಕ್ಸ್ ಟೆಂಡ್ಸ್ ಟು ಎ ಅಂತ ಗೊತ್ತಲ್ಲ, ಈ ಎ ವ್ಯಾಲ್ಯೂ ಗೊತ್ತಿದ್ರೆ ಡೈರೆಕ್ಟು ಬರಿಬೋದು, ಬಟ್ ಮೀನಿಂಗ್ ಗೊತ್ತಿರಲಿ, ಸುಮ್ಮನೆ ಡೈರೆಕ್ಟ್ ಬರೆಯೋದಲ್ಲ. ರೈಟ್? ಸೊ ನಾವು ಸಿ ಅಬ್ಸರ್ವ್ ಹಿಯರ್ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಅಂದರೆ ಏನು? ಎನ್ ಇಂಟು ಎನ್ ಅಂದರೆ 2 into a to the power of n minus 1. So 1 power 2 minus 1, 1. 1 power 1, 1. 2 ones are 2. Therefore, what is the answer? 2. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. Coming to next question, 11th question. What is given? Limit x tends to 1 e x square. Just a minute, please. Okay. Right. 11th question ಅಲ್ಲಿ ಏನು ಕೊಟ್ಟಿದ್ದಾರೆ? ಐ ಆಮ್ ಸೋ ಸಾರಿ, ಸ್ಲೈಟ್ ಥ್ರೋಟ್ ಇಶ್ಯೂಸ್. ಎನಿವೇಸ್, ಲೆಟ್ಸ್ ಅಡ್ಜಸ್ಟ್. ಲಿಮಿಟ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಡಿವೈಡೆಡ್ ಬೈ ಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ನಾಟ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಅಪ್ರೋಚಸ್ 1 ಅಂತ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ಬೋದಾ? ಫಸ್ಟ್ ಅಬ್ಸರ್ವ್ ಮಾಡೋದೇ ನಾವು ಅದನ್ನು, ಹೌದಲ್ವಾ? ಇನ್ ಕೇಸ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಡಿನಾಮಿನೇಟ್ರಲ್ಲಿ ತೊಂದರೆ ಆಗ್ತಾ ಇದ್ರೆ ನಾವು ಅವಾಗ ಫ್ಯಾಕ್ಟರ್ಸು ಅಥವಾ ಫಾರ್ಮುಲಾನೋ ಏನೋ ಒಂದು ಚೆಕ್ ಮಾಡೋಕೆ ಹೊರಡ್ತೇವೆ. ಈಗ ಇದರಲ್ಲಿ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? ಲೆಟ್ ಮಿ ರೈಟ್ ದ ಕ್ವೆಶನ್ ಫಸ್ಟ್. ಲಿಮಿಟ್ ಎಕ್ಸ್ ಅಪ್ರೋಚಸ್ 1 ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಡಿವೈಡೆಡ್ ಬೈ, ಕರೆಕ್ಟಾ, ಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಎ. ಈಗ ನಾನು 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಎ ಇಂಟು 1 ಸ್ಕ್ವೇರ್ ಪ್ಲಸ್ ಬಿ ಇಂಟು 1 ಪ್ಲಸ್ ಸಿ ಡಿವೈಡೆಡ್ ಬೈ ಸಿ ಇಂಟು 1 ಸ್ಕ್ವೇರ್ ಪ್ಲಸ್ ಬಿ ಇಂಟು 1 ಪ್ಲಸ್ ಎ. ಅಲ್ಲಿಗೆ ಏನು ಸಿಕ್ತು ನಮಗೆ? ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಬಿ ಪ್ಲಸ್ ಎ. ಎರಡು ಒಂದೇ ತಾನೆ, ಸೇಮ್ ಕ್ವಾಂಟಿಟಿ, ಕ್ಯಾನ್ಸಲ್ 1. ಆನ್ಸರ್ ಈಸ್ 1. ದಟ್ಸ್ ಇಟ್. ಈಗ ಕೆಲವೊಬ್ರಿಗೆ ಡೌಟ್ ಬರ್ಬೋದು, ಮ್ಯಾಮ್ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ ಬಂತು, ಓಕೆ ಮ್ಯಾಮ್, ಬಟ್ ಅದು 0, ಎ ಪ್ಲಸ್ ಬಿ ಪ್ಲಸ್ ಸಿ ಇನ್ ಕೇಸ್ 0ಗೆ ಈಕ್ವಲ್ ಆಯಿತು ಅಂದರೆ 0/0 ಬರುತ್ತಲ್ವಾ ಮ್ಯಾಮ್? 0/0 ಅನ್ಡಿಫೈನ್ಡ್ ಆಗುತ್ತಲ್ಲ, ಅವಾಗ ತಪ್ಪಾಗುತ್ತೆ ತಾನೆ? ಬಟ್ ಇಟ್ ಈಸ್ ನಾಟ್. ಯಾಕೆ? ಅವರೇ ಕಂಡೀಷನ್ ಕೊಟ್ಟಿದ್ದಾರೆ, ಇಂಥ ಡೌಟ್ ಬರಲೇಬಾರ್ದು ಅಂತೇಳಿ ಅವರೇ ಕೊಟ್ಬಿಟ್ಟಿದ್ದಾರೆ. ಎ ಪ್ಲಸ್ ಬಿ ಪ್ಲಸ್ ಸಿ ನಾಟ್ ಈಕ್ವಲ್ ಟು 0. ಗಾಟ್ ಇಟ್? ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 12. ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ ಇಲ್ಲಿ. ಲಿಮಿಟ್ x approaches -2 1/x plus 1/2 divided by x plus 2. ಓಕೆ, ಸೊ ಇಲ್ಲೂ ಅಷ್ಟೇ ನಾನು ಡಿನಾಮಿನೇಟರ್ ಸಬ್ಸ್ಟಿಟ್ಯೂಟ್ ಫಸ್ಟ್ ಮಾಡಿಬಿಟ್ಟು ಚೆಕ್ ಮಾಡಿಬಿಡ್ತೀನಿ. ರ್ಯಾಷನಲ್ ಫ್ರ್ಯಾಕ್ಷನ್ಸ್ ಪಿ ಎಕ್ಸ್ ಬೈ ಜಿ ಆಫ್ ಎಕ್ಸ್ ಬೈ ಹೆಚ್ ಆಫ್ ಎಕ್ಸ್ ಅಂದರೆ ರ್ಯಾಷನಲ್ ಫ್ರ್ಯಾಕ್ಷನ್ಸ್ ಪಾಲಿನಾಮಿಯಲ್ ಬೈ ಪಾಲಿನಾಮಿಯಲ್ ಥರ ಇದ್ದರೆ ನಾನು ಹೇಳಿರೋ ಕೆಲಸ ಏನು? ಫಸ್ಟ್ ಡಿನಾಮಿನೇಟರ್ ಚೆಕ್ ಮಾಡಿರಿ. ನ್ಯೂಮರೇಟರ್ ಏನಾದರೂ ಇರಲಿ, ಫಸ್ಟ್ ಡಿನಾಮಿನೇಟರ್. ಓಕೆ, ಡಿನಾಮಿನೇಟರ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಫಂಕ್ಷನಿಗೆ ತೊಂದರೆ ಆಗ್ತಿದೆಯೋ ಇಲ್ವೋ ಅಂತ. ಸಬ್ಸ್ಟಿಟ್ಯೂಷನ್ ಮಾಡ್ಬೋದಾ ಮಾಡಬಾರ್ದಾ ಅಂತ. -2 ಹಾಕಿದರೆ ಏನಾಗುತ್ತೆ? -2 + 2 ಕ್ಯಾನ್ಸಲ್ ಔಟ್ ಆನ್ 0. ದೇರ್ಫೋರ್ ಏನಾಗುತ್ತೆ? ಈಗ 0 ಆಗುತ್ತೆ ಅಂತ ಅಂದರೆ ನಾನು ತಗೊಳ್ಳಿಕ್ಕೆ ಬರೋದಿಲ್ಲ. ದೇರ್ಫೋರ್ ಏನಾದ್ರು ಒಂದು ಆಲ್ಟ್ರೇಷನ್ಸ್ ಮಾಡಬೇಕಾ? ಇಲ್ಲಿ ಅಬ್ಸರ್ವ್ ಮಾಡಿ, LCM ತೆಗಿಬೋದು ತಾನೆ. ಸೊ ಫಸ್ಟ್ ಲೆಟ್ ಅಸ್ ಟ್ರೈ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು -2 2x ಇಸ್ ದ LCM. ಇಲ್ಲಿ x ಐತೆ, ಇಲ್ಲಿ 2x ಐತೆ. ಸೊ 2 ಪ್ಲಸ್ ಇಲ್ಲಿ 2 ಇದೆ, 2x ಇದೆ, LCM ಏನಾಗುತ್ತೆ? x ಡಿವೈಡೆಡ್ ಬೈ x ಪ್ಲಸ್ 2. ಕರೆಕ್ಟಾ? ಇಲ್ಲೇನೂ ಇಲ್ಲ ಅಂದರೆ /1. ನಮಗೆ ಗೊತ್ತಿದೆ ಇದು ಮೇಲೆ ಹೋದರೆ ರೆಸಿಪ್ರೋಕಲ್ ಆಗುತ್ತೆ, ಅಂದರೆ 1/2 + x ಆಗುತ್ತೆ, ಹೌದಲ್ವಾ? ಬೇಕಿದ್ರೆ ಇಲ್ಲೇ ನ್ಯೂಮರೇಟರ್ ಸೇಮ್ ಇದೆ ಅಂತ ಕ್ಯಾನ್ಸಲ್ ಮಾಡ್ಬೋದು. ಬಟ್ ಕನ್ಫ್ಯೂಸ್ ಆಗ್ತೀರಾ ಅಂದರೆ ಉಲ್ಟಾ ಮಾಡಿ, ಹಿಂಗೆ ಮೇಲೆ ಬರೆದುಬಿಟ್ಟು ಇಂಟು 1/x ಪ್ಲಸ್ 2 ಅಂತ ಬರಿಬೋದು, ಏನು ತೊಂದರೆ ಇಲ್ಲ. ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆಂಡ್ಸ್ ಟು -2 1 ಡಿವೈಡೆಡ್ ಬೈ 2x ಉಳ್ಕಂತು. ಈಗ 1 ಡಿವೈಡೆಡ್ ಬೈ 2 ಇಂಟು ಎಕ್ಸ್ ಜಾಗದಾಗ -2 ಹಾಕಿದರೆ -1/4 ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ಸೊ ದಟ್ ಈಸ್ ದ ಈಸಿಯರ್ ವೇ ಟು ಸಾಲ್ವ್ ಇಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಕ್ವೆಶನ್ ನಂಬರ್ 13. ಕ್ವೆಶನ್ ನಂಬರ್ 13 ಏನು ಹೇಳುತ್ತೆ ನೋಡಿ. ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 sin ax ಬೈ bx. ಓಕೆ, ಸೊ ಇಲ್ಲಿ ಏನು ಮಾಡ್ಬೋದು? ಎಕ್ಸ್ ಜಾಗದಾಗ 0 ಹಾಕಿದರೆ sin 0 0 0 ಡಿನಾಮಿನೇಟರ್ 0 ಫಾರ್ಮ್ ಬರುತ್ತೆ. ಸೊ ಅಲ್ಲಿಗೆ ಇದು ಕೂಡ ಅನ್ಡಿಫೈನ್ಡ್ ಆಗುತ್ತೆ. ಏನು ಮಾಡ್ಬೋದು? ಥಿಂಕ್ ಮಾಡಿ.
ಇಲ್ಲಿ ಸಬ್ಸ್ಟಿಟ್ಯೂಷನ್ ಅಂತೂ ಫಸ್ಟ್ ಚೆಕ್ ಮಾಡಿದ ತಕ್ಷಣ ಆಗಲ್ಲ, ಫ್ಯಾಕ್ಟರ್ಸ್ ಅಂತೂ ಬರಲ್ಲ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಫಾರ್ಮುಲಾ ಏನು ಹೇಳಿದ್ದೀನಿ, ಸೈನ್ ಅಂತ ನೋಡಿದ ತಕ್ಷಣ ನಮಗೆ ಫಾರ್ಮುಲಾ ಏನು ಫ್ಲ್ಯಾಶ್ ಆಗಬೇಕು, ವೇಟ್ ಸೊ ಫಾರ್ಮುಲಾ ಏನು ಫ್ಲ್ಯಾಶ್ ಆಗಬೇಕು, ಲಿಮಿಟ್ ಎಕ್ಸ್ ಟೆಂಡ್ಸ್ ಟು 0 ಸೈನ್ ಎಕ್ಸ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1. ಕರೆಕ್ಟಾ? ಆ ಎಕ್ಸ್ ಜಾಗದಲ್ಲಿ ಸೈನ್ ಎ ಎಕ್ಸ್ ಅಂದರೆ ಎಕ್ಸ್ ಜಾಗದಲ್ಲಿ ಏನಾದರೂ ಇರಲಿ, ಇಲ್ಲೂ ಅದೇ ಇರಬೇಕು. ಸಪೋಸ್ ಇದು 2x ಇದೆ ಅಂದ್ಕೊಳ್ರಿ, ಇಲ್ಲೂ 2x ಇರಬೇಕು, ಇಲ್ಲೂ 2x ಇರಬೇಕು. ಅವಾಗ ಏನಾಗುತ್ತೆ ನಮಗೆ, ಇಟ್ ಟೆಂಡ್ಸ್ ಟು 0 ಅಂತ ನಾವು ಹೇಳ್ಬೋದು, ಏನು ತೊಂದರೆ ಇಲ್ಲ ನಮಗೆ, ಹೌದಲ್ವಾ? ಸೊ ವಾಟ್ ಕ್ಯಾನ್ ವಿ ಡೂ ನಾವು ಥಿಂಕ್ ಆಫ್ ಇಟ್. ಇಲ್ಲಿ ನಮಗೆ ಎಕ್ಸ್ ಟೆಂಡ್ಸ್ ಟು 0 ಇಲ್ಲಿ ಸೇಮ್ ಇರಬೇಕು ನಮಗೆ, ಹೌದಲ್ವಾ? ಸೊ ಕ್ವಶನಲ್ಲಿ ಅಬ್ಸರ್ವ್ ಮಾಡಿ, ಕ್ವಶನಲ್ಲಿ ನಿಮಗೆ ಏನು ಸಿಗ್ತಾ ಇದೆ, ಎಕ್ಸ್ ಟೆಂಡ್ಸ್ ಟು 0 ನೋ ಪ್ರಾಬ್ಲಮ್, ಎ ಎಕ್ಸ್ ಆಲ್ಸೋ ಟೆಂಡ್ಸ್ ಟು 0, ಸೊ ಏನು ತೊಂದರೆ ಇಲ್ಲ. ಓಕೆ, ಸೈನ್ ಎ ಎಕ್ಸ್ ಇದೆಯಲ್ಲ, ಡಿವೈಡೆಡ್ ಬೈ ಎ ಎಕ್ಸ್ ಇರಬೇಕಿತ್ತು ನನಗೆ, ಆದರೆ ಅಲ್ಲೇನಿದೆ ಬಿ ಎಕ್ಸ್ ಇದೆ, ಅಂದರೆ ಡಿನಾಮಿನೇಟರಲ್ಲಿ ಬಿ ಇದೆ, ಆ ಬಿ ಸಪ್ರೇಟಾಗಿ ಬರೀರಿ. ಈ ಎ ನಾವು ನಮಗಿಷ್ಟ ಅಲ್ಲಿರಬೇಕಿತ್ತು ಅಂತ ತಗೊಂಬಂದು ಬರೆಯೋದಲ್ಲ, ಹೌದಲ್ವಾ? ಸೊ ಅಲ್ಲಿರಬೇಕಿತ್ತು ಅಂತ ಅಂದರೆ ನಾವೇನು ಮಾಡ್ತೀವಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎ ಮಾಡ್ಕೊತೀವಿ. ಎ ಆ ಎನ ಈ ಕಡೆ ಕಳಿಸಿದ್ದೀನಿ, ಬಿನ ಈ ಕಡೆ ಕಳಿಸಿದ್ದೀನಿ, ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ಈ ಕಡೆ ಕಳಿಸಿದಾಗ ಇದೇನಾಯಿತು, ಫುಲ್ ಕ್ವಾಂಟಿಟಿ ವ್ಯಾಲ್ಯೂ 1 ಆಯಿತು. 1 ಇಂಟು ಎ ಬೈ ಬಿ ಅಂದರೆ ಎ ಬೈ ಬಿ, ಸೊ ಆನ್ಸರ್ ಈಸ್ ಎ ಬೈ ಬಿ. ಅರ್ಥ ಆಯ್ತಲ್ಲ? ನೆನ್ಪಿಟ್ಕೊಳ್ರಿ, ನಾನು ಅಲ್ಲಿ ಮಾಡಿರೋ ಸ್ಟೆಪ್ ಏನು ಅಂದರೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎ ಎಕ್ಸ್ ಡಿವೈಡೆಡ್ ಬೈ ಬಿ ಎಕ್ಸ್ ಇತ್ತು ನಮ್ಮ ಹತ್ರ. ನಾನೇನು ಮಾಡಿದೆ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎ ಮಾಡಿದೆ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎ ಯಾಕೆ ಮಾಡಿದೆ, ಯಾಕೆ ಅಂದರೆ ನನಗೆ ಸೈನ್ ಎಕ್ಸ್ ಬೈ ಎಕ್ಸು ಅಂದರೆ ಇಲ್ಲೇನಿದೆ ಅದೇ ಇಲ್ಲಿ ಬರ್ಬೇಕು ನನಗೆ, ಅದಕ್ಕೆ ಮಾಡಿದೆ. ಈಗೇನು ಮಾಡ್ತೀನಿ, ಈಗ 1/2 ಇಂಟು 3 ಇದ್ದರೆ ನಾನು 1/3 ಇಂಟು 2 ಬರ್ಕೊಂಡ್ರೆ ತೊಂದರೆ ಆಗುತ್ತಾ? ಆನ್ಸರ್ ಅಂತೂ 2 3s 6, 3 2s 6, ಹೌದಲ್ವಾ? ಸೊ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್, ನೋ ಇಶ್ಯೂಸ್. ಹಾಗಾಗಿ ನಾನು ಏನ ಈ ಕಡೆ ಕಳಿಸ್ದೆ, ನನಗೆ ಈಸಿ ಆಗಲಿ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಅಂತೇಳಿ. ನೆಕ್ಸ್ಟ್ ರಿಮೈನಿಂಗ್ ಇನ್ನೇನು ಎ, ಇಲ್ಲಿ ಇದ್ದಿದ್ದು ಬಿನ ನಾನು ಈ ಕಡೆ ಬರ್ಕೊಂಡೆ, ಎ ಬೈ ಬಿ. ಆ್ಯಂಡ್ ಕಾನ್ಸ್ಟೆಂಟಿಗಂತೂ ನಾನು ಹೇಳಿದ್ದೀನಿ, ಎಕ್ಸ್ ಟೆನ್ಸ್ ಟು ಯಾವುದೇ ನಂಬರ್ ಇರಲಿ, ಕಾನ್ಸ್ಟೆಂಟ್ ಇದೆ ಅಂತ ಅಂದರೆ ಅದೇ ಆನ್ಸರ್ ಬರುತ್ತೆ. ಸೊ ಎ ಬೈ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಇಲ್ಲಿ ಅಬ್ಸರ್ವ್ ಮಾಡಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎ ಎಕ್ಸ್ ಬೈ ಸೈನ್ ಬಿ ಎಕ್ಸ್. ನಾನು ನಿಮಗೆ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಹೇಳಬೇಕಾದ್ರೆ ಹೇಳಿದ್ದೆ, ಲಿಮಿಟ್ ಈ ರೀತಿ ಇದ್ದಾಗ ನ್ಯೂಮರೇಟರು ಡಿನಾಮಿನೇಟರ್ಗೂ ಸಪ್ರೇಟಾಗಿ ನಾವು ಅಪ್ಲೈ ಮಾಡ್ಬೋದು, ಸಿಚುವೇಶನ್ ಇದ್ದರೆ ಮಾಡ್ಬೋದು. ಕರೆಕ್ಟಾ? ಸೊ ಏನು ಕೊಟ್ಟಿದ್ದಾರೆ ಅವರು, ಕ್ವಶನ್ ನಂಬರ್ 14 ಅಬ್ಸರ್ವ್ ಮಾಡಿ ಕ್ಲೀನಾಗೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಎ ಎಕ್ಸ್ ಡಿವೈಡೆಡ್ ಬೈ ಸೈನ್ ಬಿ ಎಕ್ಸ್. ಕರೆಕ್ಟಾ? ಕರೆಕ್ಟ್. ಆ್ಯಂಡ್ ದೇ ಹ್ಯಾವ್ ಆಲ್ಸೋ ಮೆನ್ಷನ್ ದ ಕಂಡೀಷನ್ ಎ ಪ್ಲಸ್ ಬಿ ನಾಟ್ ಈಕ್ವಲ್ ಟು 0, ಸಾರಿ ಎ ಕಾಮ ಬಿ ನಾಟ್ ಈಕ್ವಲ್ ಟು 0 ಅಂತ ಕೊಟ್ಟಿದ್ದಾರೆ. ಈಗ ಮತ್ತೆ ಸೈನ್ ಬಂತು ಅಂದರೆ ಮತ್ತಿದೆ ಫಾರ್ಮುಲಾ. ಸೊ ಸೈನ್ ಸಮಥಿಂಗ್ ಬೈ ಸಮಥಿಂಗ್ ಇರಬೇಕಿತ್ತ ನನಗೆ, ಹೌದಲ್ವಾ? ಸೊ ನಾನು ಏನು ತಲೆಯಲ್ಲಿ ಓಡಿಸ್ತೀನಿ, ಸೈನ್ ಎ ಎಕ್ಸ್ ಇತ್ತನ, ಒಂದು ಕೆಲಸ ಮಾಡೋಣ, ಇಲ್ಲೂ ನನಗೆ ಎ ಎಕ್ಸ್ ಬೇಕಿತ್ತು, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎ ಎಕ್ಸ್ ಮಾಡಿದೆ. ಏನಾರ ಪ್ರಾಬ್ಲಮ್ ಆಯಿತಾ? ಏನೂ ಪ್ರಾಬ್ಲಮ್ ಆಗಿಲ್ಲ, ಕ್ಯಾನ್ಸಲ್ ಔಟ್ ಮಾಡಿದ್ರೆ ಮತ್ತೆ ಸೇಮೇ ಬರುತ್ತೆ. ಓಕೆ, ಇದು ಬಂದುಬಿಟ್ಟು ನಮ್ಮ ನ್ಯೂಮರೇಟರಿಂದು ಆಲ್ಟ್ರೇಷನ್ಸು. ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರಲ್ಲೂ ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ ಬಿ ಎಕ್ಸ್ ಇದೆ, ಕೆಳಗಡೆನೂ ಬಿ ಎಕ್ಸ್ ಇದ್ದಿದ್ರೆ ಈಸಿ ಆಗೋದು ನಮಗೆ. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ದ ಡಿನಾಮಿನೇಟರ್ ಬೈ ಬಿ ಎಕ್ಸ್. ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆನಾ? ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಏನಾಯ್ತು ನೋಡಿ, ಇದು ಫಾರ್ಮುಲಾ ತಾನೆ, ಎಸ್ ಇದು ಕೂಡ ಫಾರ್ಮುಲಾ ತಾನೆ. ಈ ಎಕ್ಸ್ ಅಂತೂ ಕ್ಯಾನ್ಸಲ್ ಆಯಿತು, ಅಲ್ಲಿಗೆ ಬಿಟ್ಟಾಕ್ರಿ. ಇಲ್ಲ ಅದು ಕ್ಯಾನ್ಸಲ್ ಮಾಡಿದ್ದಿಲ್ಲ ಅಂತಂದರೆ ಏನಾಗೋದು, 0/0 ಆಗ್ಬಿಡೋದು ಅಲ್ಲಿ ನಿಮಗೆ, ಆವಾಗ ಮತ್ತೆ ತೊಂದರೆ ಆಗ್ತಿತ್ತು, ಹೌದಲ್ವಾ? ಸೊ ದೇರ್ ಫೋರ್ ವಾಟ್ ಕ್ಯಾನ್ ಯು ಡೂ, ಆ ಎಕ್ಸ್ ಅಲ್ಲೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀವಿ ಈಸಿಯಾಗೆ, ನಾಟ್ ಇವನ್ ಎ ಬಿಗ್ ಡೀಲ್ ಅಬೌಟ್ ಇಟ್. ಸೊ ನಿಮಗೆ ಉಳಿದಿರೋದೇನು, ಇದ್ರದ್ದು ವ್ಯಾಲ್ಯೂ 1 ಇಂಟು ನ್ಯೂಮರೇಟರಲ್ಲಿ ಎ ಡಿವೈಡೆಡ್ ಬೈ ಇದ್ರ ವ್ಯಾಲ್ಯೂ 1 ಇಂಟು ಡಿನಾಮಿನೇಟರಲ್ಲಿ ಬಿ, ಪೆನ್ ಕಾಲಿನ ಸಾರಿ ಬಿ. ಸೊ ದೇರ್ ಫೋರ್ ವಾಟ್ ಇಸ್ ದ ಆನ್ಸರ್, ಎ ಬೈ ಬಿ. ಅರ್ಥ ಆಯ್ತಲ್ಲ? ದೇರ್ ಫೋರ್ ಎ ಬೈ ಬಿ ಇಸ್ ದ ರೈಟ್ ಆನ್ಸರ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 15. ಸೊ 15th ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ, ವೇಟ್ ಎ ಮಿನಿಟ್. ಓಕೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಇದೆ, ಹೌದಾ? ಸೈನ್ ಸಮಥಿಂಗ್ ಬೈ ಸಮಥಿಂಗ್. ನಾನು ಈಗ ತಾನೇ ಹೇಳಿದೆ, ಸೈನ್ ಇದ್ರೆ ಏನು ಮಾಡ್ತೀರಿ ಹೇಳ್ರಿ,
ನಮಗೆ ಗೊತ್ತಿದೆ ಸೈನ್ ಎಕ್ಸ್ ಬೈ ಎಕ್ಸ್ ಇರಬೇಕು. ಲಿಮಿಟ್ ಆ ಎಕ್ಸ್ ಟೆನ್ಸ್ ಟು 0 ಇದ್ದರೆ ಆನ್ಸರ್ 1 ಬರ್ಕೋಬೋದು. ಹೌದಾ? ಸೊ ಇಲ್ಲೇನಿದೆ ಇದು ಸೇಮ್ ಇರಬೇಕು, ಇಲ್ಲೂ ಸೇಮ್ ಇರಬೇಕು. ಕರೆಕ್ಟಾ? ಆ ಥರ ಇದೆಯಾ ಅಬ್ಸರ್ವ್ ಮಾಡಿ. ನಾವೇನು ಮಾಡ್ಬೋದು? ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಸೈನ್ ಪೈ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ ಎಕ್ಸ್. ಆ ಎಕ್ಸ್ಟ್ರಾ ಪೈ ಇದೆಯಲ್ಲ ಕಾನ್ಸ್ಟೆಂಟು, ಅದನ್ನು ಹೊರಗಡೆ ಬರ್ಕೋಬೋದು. ಅಂದರೆ ಈ ಕಡೆ ಸಪ್ರೇಟಾಗಿ 1/π ಅಂತ ಬರ್ಕೊಳ್ರಿ, ಸಪ್ರೇಟ್. ಇದು ಓಕೆ, ಇದು ಓಕೆ. ಇಲ್ಲೇನಾಯಿತು? ಡಿಫ್ರೆಂಟ್ ಇದೆ ತಾನೆ. ಸೊ ಇಲ್ಲಿ ನೋಡಿ ಆ ವ್ಯಾಲ್ಯೂ ಏನಿದೆ ಟೆನ್ಸ್ ಟು 0 ಬರಬೇಕು, ಬರುತ್ತೆ ತಾನೆ. ಇದನ್ನು ನಾನು ಯಾವ ರೀತಿ ಬರಿಬೋದು? ಇದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಲಿಮಿಟ್ ಪೈ ಮೈನಸ್ ಎಕ್ಸ್ ಟೆನ್ಸ್ ಟು 0 ಸೈನ್ ಪೈ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಪೈ ಮೈನಸ್ ಎಕ್ಸ್ ಇಂಟು 1/π ಬರ್ಕೋಬೋದಲ್ವಾ? ಕಾನ್ಸ್ಟೆಂಟಿಗಂತೂ ಏನೂ ಎಫೆಕ್ಟ್ ಆಗಲ್ಲ. ಪೈ ಮೈನಸ್ ಎಕ್ಸ್ ಟೆನ್ಸ್ ಟು 0 ಕರೆಕ್ಟ್ ಆಗುತ್ತೋ ಇಲ್ಲ ಅಂತ ಹೇಗೆ ಹೇಳೋದು ಅಂದರೆ, ಸಿ ಇಯರ್ ಅವ್ರು ಹೇಳಿರೋದೇನು, ಎಕ್ಸ್ ವ್ಯಾಲ್ಯೂ ಪೈಗೆ ಹೋಗ್ತಾ ಇದೆ. ಸಾರಿ, ಪೆನ್ ಖಾಲಿ ಆಗಿತ್ತಲ್ಲ ಇದು, ವೆಯ್ಟ್. ಎಕ್ಸ್ ವ್ಯಾಲ್ಯೂ ಆಲ್ಮೋಸ್ಟ್ ಪೈ ಹತ್ರ ರೀಚ್ ಆಗ್ತಾ ಇದೆ. ಹಂಗಂದ್ರೆ ಪೈ ಮೈನಸ್ ಎಕ್ಸ್ ಏನಾಗುತ್ತೆ? ಇದು ಆಲ್ಮೋಸ್ಟ್ ಪೈಗೆ ಹತ್ರ ಆಗ್ತಾ ಇದೆ ಅಂದರೆ ಪೈ ಮೈನಸ್ ಪೈ ಸೇಮ್ ಕ್ವಾಂಟಿಟಿ 0 ಆಗುತ್ತಾನೆ. ಸೊ ಎಕ್ಸು ಪೈಗೆ ಹತ್ರ ಹೋಗ್ತಿದ್ದಂಗೆಲ್ಲ ಪೈ ಮೈನಸ್ ಎಕ್ಸ್ 0ಗೆ ಹತ್ರ ಹೋಗುತ್ತೆ ಅಂತ ಅರ್ಥ. ದೇರ್ಫೋರ್ ಈ ಫುಲ್ ವ್ಯಾಲ್ಯೂಗೆ ನಾವು ಈಗೇನು ಬರ್ದಿದ್ದೀವೋ ಅದು ಕರೆಕ್ಟಾಗೆ ಬರ್ದಿದ್ದೀವಿ ಅಂತ ಅರ್ಥ. ಸೊ ದಿಸ್ ಈಸ್ ಈಕ್ವಲ್ ಟು 1. 1 ಇಂಟು 1/π ಈಸ್ ವಾಟ್? 1/π. ದೇರ್ಫೋರ್ ದ ಆನ್ಸರ್ ಈಸ್ 1/π. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಅನಲೈಸ್ ಮಾಡಬೇಕಾಗುತ್ತೆ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ಕ್ವೆಶನ್ ನಂಬರ್ 16. ಏನು ಕೊಟ್ಟಿದ್ದಾರೆ ನೋಡಿ. ಲಿಮಿಟ್ x cos x divided by pi minus x x tends to 0. ಈಗ ಇದಕ್ಕೆ ಏನು ಬರೀತೀರಾ? ಎಸ್, ಹೌ ವಿಲ್ ಯು ಫೈಂಡ್ ಎಕ್ಸ್? ಫಸ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಚೆಕ್ ಮಾಡಿಬಿಡೋಣ ಈಸಿಯಾಗೆ. 0 ಹಾಕಿದರೆ ಏನಾಗುತ್ತೆ? ಅಬ್ಸರ್ವ್ ಕ್ಲಿಯರ್ಲಿ, ಸಬ್ಸ್ಟಿಟ್ಯೂಷನ್ ಆಗುತ್ತೆ ತಾನೆ, ಇದ್ರಿಗೇನು ಟೆನ್ಷನೇ ಇಲ್ಲ. ಕಾಸ್ 0 ಯಾಕೆ ಸಬ್ಸ್ಟಿಟ್ಯೂಷನ್ ಆಗುತ್ತೆ? ಡಿನಾಮಿನೇಟರಲ್ಲಿ ನಮಗೆ 0 ಏನು ಸಿಗ್ತಿಲ್ಲ. ಕಾಸ್ 0 ವ್ಯಾಲ್ಯೂ 1, ಪೈ ಮೈನಸ್ 0 ಪೈ. ಸೊ ಆನ್ಸರ್ ಈಸ್ 1/π. ಏನೂ ತೊಂದರೆ ಇಲ್ಲ ಇದರಲ್ಲಿ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಕಾಸ್ 2x ಮೈನಸ್ 1 ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ 1. ಇದಕ್ಕೆ ನಿಮಗೇನು ಗೊತ್ತಿರಬೇಕು? ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಸ್ವಲ್ಪ ನೀಟಾಗಿ ಗೊತ್ತಿದ್ರೆ ಈಸಿಯಾಗಿ ಮಾಡ್ತೀರಾ ಇದನ್ನು. ಸೊ ಈಗೇನು ಮಾಡ್ಬೋದು? ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನಾಗುತ್ತೆ? ಕಾಸ್ 0 1 ಮೈನಸ್ 1 0, ಡಿನಾಮಿನೇಟರ್ 0 ಆಗಂಗಿಲ್ಲ. ಸೊ ದೇರ್ಫೋರ್ ಸಬ್ಸ್ಟಿಟ್ಯೂಷನ್ ಅಂತೂ ಮಾಡೋಕ್ಕಾಗಲ್ಲ. ಫ್ಯಾಕ್ಟರ್ಸ್ ಅಂತೂ ಸಿಗೋದೇ ಇಲ್ಲ, ಚಾನ್ಸೇ ಇಲ್ಲ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0. ಈಗೇನು ಮಾಡ್ಬೋದು ಅಂತ ಅಂದರೆ ಅಬ್ಸರ್ವ್ ಮಾಡಿ. ಕಾಸ್ 2x ಮೈನಸ್ 1 ಅಂತಂದರೆ ನಮಗೇನು ಸಿಗುತ್ತೆ? ಎಸ್, ಕಾಸ್ 2x ಮೈನಸ್ 1 ಅಂದರೆ ಟ್ರಿಗ್ನೋಮೆಟ್ರಿಯಲ್ಲಿ ಫಾರ್ಮುಲಾ ನಿಮಗೆ ಹೇಳ್ಕೊಟ್ಟಿದ್ದೆ ನಾನು. ಏನು ಹೇಳಿ? ಕಾಸ್ 2x ಇಸ್ ಈಕ್ವಲ್ ಟು 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಒಂದು ಫಾರ್ಮುಲಾ ಇದೆ. ಕಾಸ್ 2x ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇದೆ. ಇದೇ ಹಾಫ್ ಆ್ಯಂಗಲ್ಲಿಗೆ ಕನ್ವರ್ಟ್ ಮಾಡಿಕೊಂಡ್ರೆ ಅಂದರೆ 2ರಷ್ಟಿದ್ದಾಗ ಇಲ್ಲಿ 1 ಬರುತ್ತೆ. 1 ಇದ್ದಿದ್ರೆ, ಇನ್ ಕೇಸ್ ಕಾಸ್ ಎಕ್ಸ್ ಇದ್ದಿದ್ರೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಬರುತ್ತೆ. ಕಾಸ್ ಎಕ್ಸ್ ಇದ್ದಿದ್ರೆ 2 ಕಾಸ್ ಸ್ಕ್ವೇರ್, ಇಲ್ಲಿ 2ರಷ್ಟಿದ್ದಾಗ ಅದ್ರದ್ದು ಅರ್ಧ, ಇಲ್ಲಿ 1 ಇದೆ ಅದ್ರದ್ದು ಅರ್ಧ ಅಂದರೆ ಎಕ್ಸ್ ಬೈ 2 ಮೈನಸ್ 1. ದಿಸ್ ಈಸ್ ಹಾಫ್ ಆ್ಯಂಗಲ್ ಫಾರ್ಮುಲಾ. ಕರೆಕ್ಟಾ? ಈಗ ಅಬ್ಸರ್ವ್ ಮಾಡಿ. ಕಾಸ್ 2x ಮೈನಸ್ 1 ಅಂತಂದರೆ ಕಾಸ್ 2x ಮೈನಸ್ 1 ಎಲ್ಲೈತ್ರಿ ಇದು? ಓಕೆ, ಈ ಕಡೆ ಬಂದರೆ ಪ್ಲಸ್ 1 ಆಗುತ್ತಲ್ವಾ? ಈ ಕಡೆ ಬಂದರೆ ಏನಾಗುತ್ತೆ? ಮೈನಸ್ 1 ಆಗುತ್ತಾ? ಎಸ್, ಕಾಸ್ 2x ಪ್ಲಸ್ 1 ಈ ಕಡೆ ಬಂದರೆ ಮೈನಸ್ 1 ಆಗುತ್ತೆ. ಸೊ ದೇರ್ಫೋರ್ ವಾಟ್ ವಿಲ್ ಯು ಗೆಟ್ ಹಿಯರ್ ಇನ್ ದ ನ್ಯೂಮರೇಟರ್? ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್. ಡನ್. ಡಿವೈಡೆಡ್ ಬೈ ಕಾಸ್ ಎಕ್ಸ್ ಮೈನಸ್ 1. ಕಾಸ್ ಎಕ್ಸ್ ಮೈನಸ್ 1 ಅಂತಂದರೆ ಈ 1 ಈ ಕಡೆ ಬಂದರೆ ಮೈನಸ್ 1 ಆದರೆ ಇಲ್ಲೇನು ಸಿಗುತ್ತೆ? ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಅಲ್ಲಿಗೆ ಮೈನಸ್ 2 ಕ್ಯಾನ್ಸಲ್. ಓಕೆ, ಸೊ ವಾಟ್ ಯು ಗೋಯಿಂಗ್ ಟು ಗೆಟ್? ಸೈನ್ 0. ಓಕೆ, ಮತ್ತೆ 0/0 ಬರುತ್ತಲ್ವ? ಇನ್ನೇನಾದರೂ ಮಾಡ್ಬೋದಾ? ಥಿಂಕ್ ಮಾಡಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0ನೇ ಇರಲಿ. ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2. ಏನು ಮಾಡ್ಬೋದು ಇದನ್ನು? ಇನ್ನೇನಾದರೂ ಮಾಡಬಹುದಾ? ಹಾಫ್ ಆ್ಯಂಗಲ್ ಫಾರ್ಮುಲಾ. ಸೈನ್ 2x ಅಂದರೆ ಏನು? 2 ಸೈನ್ ಎಕ್ಸ್ ಬೈ 2 ಕಾಸ್. ಓಕೆ, 1 x/2 ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ, ಹೌದಲ್ವಾ? ಸೊ ವಿ ಕ್ಯಾನ್ ಡೂ ಸಮಥಿಂಗ್. ಹಂಗೂ ಮಾಡಬಹುದು. ಅಥವಾ ಇನ್ನೇನಾದರೂ ಮಾಡ್ಬೋದಾ? ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ? 2
sin x by 2 1 sin x by 2 ಕ್ಯಾನ್ಸಲ್ ಆಗುತ್ತೆ, 2 ಹಾಗೆ ಉಳ್ಕೊಂಡು cos by sin ಅಂತ ಅಂದರೆ cot ಆಗುತ್ತೆ, cot 0 ಅಂತ ಅಂದರೆ ಅನ್ಡಿಫೈನ್ಡ್ ಆಗುತ್ತೆ. ಸೊ ಅದಂತೂ ಆಗಲ್ಲ, ನಾಟ್ ಪಾಸಿಬಲ್. ಹಂಗಂದ್ರೆ ಈಗೇನು ಮಾಡ್ಬೋದು? ಸೊ ನಮಗೆ ಸಬ್ಸ್ಟಿಟ್ಯೂಷನು ಪ್ರಾಬ್ಲಮ್ ಆಗ್ತಿದೆ, ಇನ್ನೇನಾದ್ರು ಸಿಂಪ್ಲಿಫೈ ಮಾಡೋಣ ಅಂದ್ರೂ ಪ್ರಾಬ್ಲಮ್ ಆಗ್ತಿದೆ. ವಾಟ್ ವಿ ಕ್ಯಾನ್ ಡೂ ನೌ ಈಸ್, ನಮಗೆ ಗೊತ್ತಿದೆ ಸೈನ್ ಇದೆ ಅಂತ ಅಂದರೆ ಒಂದು ಫಾರ್ಮುಲಾ ಯಾವುದು ನಮಗೆ ಆಲ್ರೆಡಿ ಗೊತ್ತಿರೋದು, ಲಿಮಿಟ್ sin x by x as x approaches 0 is equal to 1. ಕರೆಕ್ಟಾ? ಇದನ್ನು ಟ್ರೈ ಮಾಡೋಣ. ಹೆಂಗೆ? ಅಬ್ಸರ್ವ್ ಮಾಡಿ, ಲಿಮಿಟ್ x tends to 0 sin x whole divided by ಲಿಮಿಟ್ x tends to 0 sin x by 2. ಇದನ್ನು ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡಿನಿ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಓಕೆ, ಹೋಲ್ ಸ್ಕ್ವೇರ್ ಬರೆದ್ರೆ ಪ್ರಾಬ್ಲಮ್ ಇಲ್ಲ, ರೈಟ್? ನೆಕ್ಸ್ಟ್ sin x ಬಂತಾ? sin x ಗೆ ನೀವೇನು ಬರಿಬೋದು ಈಗ? sin x ಅಲ್ಲ, ಇದು sin ಸ್ಕ್ವೇರ್ ಅಲ್ವಾ? sin x ಹೋಲ್ ಸ್ಕ್ವೇರ್. ಡನ್. ಸೊ ಇನ್ನು ಏನು ಮಾಡ್ಬೋದು? ಈಗ ನಮಗೆ sin x by x ಫಾರ್ಮ್ ಬರ್ಬೇಕಲ್ವಾ? ಸೊ ಡಿವೈಡೆಡ್ ಬೈ ಏನು ಮಾಡ್ಬೋದು ಇದಕ್ಕೆ? ಜಸ್ಟ್ ಲೆಟ್ ಅಸ್ ಥಿಂಕ್ ವಾಟ್ ವಿ ಕ್ಯಾನ್ ಡೂ. ಈಸ್ ಈಕ್ವಲ್ ಟು, ನಾನು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್, ಕರೆಕ್ಟಾ? ಇಲ್ಲಿ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್. ಯಾಕೆ ಹೋಲ್ ಸ್ಕ್ವೇರ್ ಮಾಡ್ತಿದ್ದೀನಿ? ಯಾಕಂದರೆ ಈ ಫುಲ್ಲಿಗೆ ಹೋಲ್ ಸ್ಕ್ವೇರ್ ಹಾಕೋಬಹುದು ಅಂತೇಳಿ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಬೈ 4, ಕರೆಕ್ಟಾ? ಮಾಡ್ಬೋದಾ? ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಈಗೇನಾಗುತ್ತೆ ನೋಡ್ರಿ, ಲಿಮಿಟ್ ನಿಮಗೆ ಗೊತ್ತಾಗಬೇಕು ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಈ ಫಾರ್ಮುಲಾ ಥರ ಬರಬೇಕಷ್ಟೆ. ನನಗೆ ಇಲ್ಲೇನಿದೆ ಇಲ್ಲೂ ಸೇಮ್ ಬರಬೇಕಷ್ಟೆ. ಸೊ ಇಲ್ಲಿ ಎಕ್ಸ್ ಇದೆ, ಎಕ್ಸೇ ಬರಬೇಕು, ಬಟ್ ಇಲ್ಲಿ ಹೋಲ್ ಸ್ಕ್ವೇರ್ ಐತಲ್ಲ, ಹಾಗಾಗಿ ಎಕ್ಸ್ ಸ್ಕ್ವೇರ್ ತೊಗೊಂಡ್ಬಿಟ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೋಲ್ ಸ್ಕ್ವೇರ್ ಮಾಡ್ಕೋಬೋದು, ರೈಟ್? ಇಲ್ಲಿ ಎಕ್ಸ್ ಬೈ 2 ಇದೆ, ಸೊ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್ ಇದ್ದರೆ ಟೋಟಲಿ ಹೋಲ್ ಸ್ಕ್ವೇರ್ ಮಾಡ್ಕೋಬೋದು. ಸುಮ್ಮನೆ ನಾನು ಡಿವೈಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀನಿ. ಸೊ ದಟ್ ಈ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಮತ್ತೆ ಸೇಮ್ ಸ್ಟೆಪ್ ಬರುತ್ತೆ ನಮಗೆ, ಕರೆಕ್ಟ್? ನಾವು ಸಿ ಹಿಯರ್ ಏನಾಯಿತು, sin x ಡಿವೈಡೆಡ್ ಬೈ ಎಕ್ಸ್ ಹೋಲ್ ಸ್ಕ್ವೇರ್, ಓಕೆ, ಡಿವೈಡೆಡ್ ಬೈ ಲಿಮಿಟ್ x tends to 0 sin x by 2 ಡಿವೈಡೆಡ್ ಬೈ x by 2 ಹೋಲ್ ಸ್ಕ್ವೇರ್, ಕರೆಕ್ಟಾ? ಇದು ಹೆಂಗೆ ಅಂತ ಅಂದರೆ, ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇದ್ದರೆ ಅದನ್ನು ನಾನು ಎ ಬೈ ಬಿ ಹೋಲ್ ಸ್ಕ್ವೇರ್ ಬರ್ಕೋಬೋದು, ಆ ಥರ ಬರ್ದಿದ್ದೀನಿ ಅಷ್ಟೇ. ಅರ್ಥ ಆಯ್ತಲ್ಲ? ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್, ಎ ಬೈ ಬಿ ಹೋಲ್ ಸ್ಕ್ವೇರ್ ಎರಡೂ ಸೇರಿಸಿ ಒಂದೇ ಸತಿ ಬರ್ದಿದ್ದೀನಿ. ಈಗ ರಿಮೈನಿಂಗ್ ಟರ್ಮ್ಸ್ ಇದಾವೆ ತಾನೆ, ಅವನು ಬರೀರಿ. ಇಂಟು ಇಲ್ಲೇನಿದೆ, ಎಕ್ಸ್ ಸ್ಕ್ವೇರ್ ಇದೆ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಬೈ 4 ಇದೆ. ಓಕೆ, ಸೊ ಮೇಲ್ಗಡೆ ಇರುವಂಥ ಎಕ್ಸ್ ಸ್ಕ್ವೇರು ಕೆಳಗಡೆ ಇರುವಂಥ ಎಕ್ಸ್ ಸ್ಕ್ವೇರು ಕ್ಯಾನ್ಸಲ್ ಔಟ್ ಆಗುತ್ತಾ? ಎಸ್. ಅದು ಹಂಗೆ ಗೊತ್ತಾಗಲ್ಲ ಅಂತ ಅಂದರೆ ಹೋಲ್ಡ್ ಮಾಡಿಕೊಳ್ರೆ ನಾನು ಹೇಳ್ತೀನಿ. ಇಲ್ಲೇನಿದೆ, 1 ಇದೆಯಾ, ಎಕ್ಸ್ ಸ್ಕ್ವೇರ್ ಬೈ 1. ಇದನ್ನು ನಾನು ಮೇಲೆ ಕಳಿಸಿದ್ರೆ ಏನಾಗುತ್ತೆ ನನಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ? 4 ಬೈ ಎಕ್ಸ್ ಸ್ಕ್ವೇರ್ ಆಗುತ್ತಾ? ಇದೇನಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ? ನಾನು ಇಲ್ಲಿ ಸಿಂಪ್ಲಿಫೈ ಮಾಡಿ ಬರ್ತು ಬಿಡ್ತೀನಿ. ಎಕ್ಸ್ ಸ್ಕ್ವೇರ್ ಬೈ 1 ಮೇಲೆ ಬಂದರೆ 4 ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, 4 ಅಷ್ಟೇ ಉಳಿಯುತ್ತೆ ನಮಗೆ, ರೈಟ್? ಆ್ಯಂಡ್ ಇದೇನಾಗುತ್ತೆ ನಮ್ಮದು ಟೋಟಲ್ ವ್ಯಾಲ್ಯೂ? ದಿಸ್ ಈಸ್ 1, ರೈಟ್? ದಿಸ್ ಈಸ್ 1. ಆ್ಯಂಡ್ ಇಲ್ಲೂ ಕೂಡ ಏನಾಗುತ್ತೆ ನಮಗೆ 1. ಈಗ ನೀವು ಕೇಳ್ಬೋದು ಕೆಲವೊಬ್ರು ಕ್ವಶನ್, ಮ್ಯಾಮ್ ಇಲ್ಲಿ ಎಕ್ಸ್ ಬೈ 2 ಇದೆ, ಇಲ್ಲಿ ಎಕ್ಸ್ ಇದೆ, ನೀವು ಚೇಂಜ್ ಮಾಡ್ಕೊಳ್ರಿ, ಬೇಕಿದ್ರೆ ಎಕ್ಸ್ ಬೈ 2 ಬರ್ಕೊಳ್ರಿ, ತೊಂದರೆ ಇಲ್ಲ. ಯಾಕಂದರೆ ಆ್ಯಸ್ ಎಕ್ಸ್ ಅಪ್ರೋಚಸ್ 0 ಎಕ್ಸ್ ಬೈ 2 ಆಲ್ಸೋ ಅಪ್ರೋಚಸ್ 0, ದೇರ್ಫೋರ್ ಯು ಕ್ಯಾನ್ ರೈಟ್ ದಿಸ್ ಒನ್, ನೋ ಸಚ್ ಪ್ರಾಬ್ಲಮ್. ದೇರ್ಫೋರ್ ಇದು ಟೋಟಲಿ ಕ್ಯಾನ್ಸಲ್ ಆಗಿ ಇದು ಕ್ಯಾನ್ಸಲ್ ಆದರೆ 1 ಡಿವೈಡೆಡ್ ಬೈ 1/4 ಇದೆ, ಅದು 1 ಡಿವೈಡೆಡ್ ಬೈ 1/4 ನಿಮಗೆ ಉಳಿಯೋದು, ದಟ್ ಈಸ್ ನಥಿಂಗ್ ಬಟ್ 4. ದೇರ್ಫೋರ್ ಆನ್ಸರ್ ಈಸ್ 4. ಅರ್ಥ ಆಯ್ತಲ್ಲ? ಸೊ ಈಗ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಲಿಮಿಟ್ x tends to 0 cos 2x minus 1 ಡಿವೈಡೆಡ್ ಬೈ cos x minus 1. ನಾನು ಫಸ್ಟ್ ಏನು ಮಾಡಿದೆ, ಸಬ್ಸ್ಟಿಟ್ಯೂಷನ್ ನಾರ್ಮಲ್ ಆಗಿ ಮಾಡಿದೆ. cos 0 1, 1 minus 1 0, ಡಿನಾಮಿನೇಟರ್ 0 ಆಯಿತು. ಸೊ ನನಗೆ ಏನು ಅರ್ಥ ಆಗುತ್ತೆ ಅಂತ ಅಂದರೆ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ದಿ ವ್ಯಾಲ್ಯೂ. ಓಕೆ, ಮೀನ್ಸ್ ಇಟ್ ಈಸ್ ಡಿಫಿಕಲ್ಟ್ ಅಂದರೆ ನಾನು ಸಬ್ಸ್ಟಿಟ್ಯೂಷನ್ ಮೆಥಡ್ ಯೂಸ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು, ಕ್ಲಿಯಾರಿಟಿ ಸಿಕ್ತು. ಫ್ಯಾಕ್ಟರ್ಸ್ ಕಂಡುಹಿಡಿಯೋಣ ಅಂದರೆ ಇದೇನು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ, ಪಾಲಿನಾಮಿಯಲ್ ಈಕ್ವೇಷನ್ಸು ಅಲ್ಲ, ಪಾಲಿನಾಮಿಯಲ್ ಫಂಕ್ಷನ್ಸ್ ಏನು ಕೊಟ್ಟಿಲ್ಲ ನಿಮಗೆ, ರೈಟ್? ಇಲ್ಲ ಅಂದರೆ ನಾನು ಕಾಮನ್ ಏನಾದ್ರು ತೆಗೆದು ಫ್ಯಾಕ್ಟರ್ ಮಾಡ್ಬೋದಿತ್ತು. ಕಾಂಜುಗೇಟಿಂದು ಕ್ವಶನ್ ಬರೋದಿಲ್ಲ ಇಲ್ಲಿ. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರೋದ್ರಿಂದ ನನಗೆ ಇಮಿಡಿಯೇಟಾಗಿ ಫ್ಲ್ಯಾಶ್ ಏನಾಗುತ್ತೆ ಅಂದರೆ
ಕಾಸ್ 2x ಮೈನಸ್ 1 ಅಂತ ಅಂದರೆ ಫಾರ್ಮುಲಾ ಇದೆ ನನ್ನ ಹತ್ರ. ಕಾಸ್ 2xಗೆ ಇನ್ ಟರ್ಮ್ಸ್ ಆಫ್ ಸೈನು ಇನ್ ಟರ್ಮ್ಸ್ ಆಫ್ ಕಾಸ್ ಫಾರ್ಮುಲಾ ಇದೆ. ಇದನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಕಾಸ್ 2x ಪ್ಲಸ್ 1 ಆಗುತ್ತೆ. ಆದರೆ ಇಲ್ಲಿರೋದು -1. ಹಾಗಾಗಿ ನಾನು ಈ ಫಾರ್ಮುಲಾ ಯೂಸ್ ಮಾಡೋದಿಲ್ಲ. ಸೊ ಕಾಸ್ 2x ಮೈನಸ್ 1 ನಾನು ಪ್ಲಸ್ 1 ಈ ಕಡೆ ಕಳಿಸಿದ್ರೆ -1 ಆಗುತ್ತೆ. ಕಾಸ್ 2x ಮೈನಸ್ 1 ಅಂದರೆ ಉಳಿದಿರೋ ಕ್ವಾಂಟಿಟಿಯನ್ನು -2 sin square x. ಅದೇ ಥರ ಹಾಫ್ ಆ್ಯಂಗಲಿಗೆ ಕಾಸ್ ಎಕ್ಸಿಗೂ ಕೂಡ ಸೇಮ್ ಕಾನ್ಸೆಪ್ಟ್. ಈ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಲ್ಲ, ಇದನ್ನು ಯೂಸ್ ಮಾಡ್ತೀನಿ. ಅದನ್ನು ನಾನಿಲ್ಲಿ ಬರೆದೆ. -2 ಸೇಮ್ ನಂಬರ್ ಇರೋದ್ರಿಂದ ಕ್ಯಾನ್ಸಲ್ ಔಟ್ ಮಾಡಿದೆ, ಏನೂ ತೊಂದರೆ ಇಲ್ಲ. sin square x by 2 ಬರ್ಕೊಂಡೆ. ನೆಕ್ಸ್ಟ್ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ವಿ ಸ್ಟುಡ್ ಫಾರ್ ಎ ವೈಲ್, ವಿ ಥಾಟ್ ಸಮ್ ಪ್ರಾಸೆಸ್. ಕೆಲವೊಂದು ಸ್ಟೆಪ್ಸ್ನ ಮೈಂಡಲ್ಲೇ ಮಾಡಿದೆ. ಏನು ಮಾಡಿದೆ, ಇನ್ ಕೇಸ್ sin square x by 2 ಇದೆಯಾ, ಇಲ್ಲಿ sin square x ಇದೆ. ನಾನು sin 2x ಫಾರ್ಮುಲಾ ನನಗೆ ಗೊತ್ತು, 2 sin x cos x. ಹಾಫ್ ಆ್ಯಂಗಲ್ ಮಾಡಿದ್ರೆ sin x = 2 sin x by 2 cos x by 2 ಅಂತ ಫಾರ್ಮುಲಾ ಗೊತ್ತು. ಅದನ್ನು ಟ್ರೈ ಮಾಡೋಕ್ಕೆ ಹೋದರೆ ನನಗೆ sin ಕ್ಯಾನ್ಸಲ್ ಆಗುತ್ತೆ, cos by sin ಉಳಿಯುತ್ತೆ, 2 ಹಾಗೆ ಉಳಿಯುತ್ತೆ. 2 ಸೈಡಿಗಿರಲಿ. ಕಾಸ್ ಬೈ ಸೈನಿಗೆ ನಾನು ಕಾಟ್ ಅಂತ ಬರ್ಕೊಂಡ್ರೆ x → 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕಾಟ್ 0 ಅನ್ಡಿಫೈನ್ಡ್ ಆಗಿಬಿಡುತ್ತಾನೆ. ಹಾಗಾಗಿ ನಾನು ಆ ರೀತಿ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಕ್ಲಿಯರ್ ಆಯಿತು ನನಗೆ. ಇನ್ನೇನು ಮಾಡ್ಬೋದು ಅಂತ ಥಿಂಕ್ ಮಾಡಿದಾಗ ನನಗೆ ಫ್ಲ್ಯಾಶ್ ಆಗಿದೆ, ಏನು ಸೈನ್ ಇದೆ ತಾನೆ. ಸೈನ್ ಅಂತ ಅಂದರೆ ಈ ಫಾರ್ಮುಲಾ ಇದೆಯಾ ಸೈನಿಗೆ, sin x by x, ರೈಟ್. ಸೊ ದೇರ್ ಫೋರ್ sin x by x ಅಂತ ಅಂದರೆ ಇಮಿಡಿಯೇಟಾಗಿ ಫ್ಲ್ಯಾಶ್ ಆಯಿತು, sin x ಹೋಲ್ ಸ್ಕ್ವೇರ್ ಬೈ x ಸ್ಕ್ವೇರ್ ಇಂಟು x ಸ್ಕ್ವೇರ್. ಯಾಕೆ ಇದನ್ನು ಮಾಡಿದೆ, ಯಾಕೆ ಅಂದರೆ sin x ನನಗಿದ್ದಿದ್ದು sin ಸ್ಕ್ವಯರು. ನಾನಿಲ್ಲಿ ಡಿವೈಡ್ ಬೈ x ಮಾಡಿದ್ದಿದ್ರೆ ನಾನು ಇದನ್ನು ಟೋಟಲ್ ಕ್ವಾಂಟಿಟಿನ ಹೋಲ್ ಸ್ಕ್ವೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಕರೆಕ್ಟಾ. ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೋಲ್ ಸ್ಕ್ವೇರ್ ಮಾಡ್ಕೋಬೇಕಂದ್ರೆ ಕೆಳಗಡೆ x ಸ್ಕ್ವೇರ್ ಇರಬೇಕಿತ್ತು. x ಇದ್ದಿದ್ರೆ ಹೋಲ್ ಸ್ಕ್ವೇರ್ ಮಾಡೋಕ್ಕಾಗಲ್ಲ. ದೇರ್ ಫೋರ್ ನಾನೇನು ಮಾಡಿದೆ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ x ಸ್ಕ್ವೇರ್ ಮಾಡಿದೆ. ಸೊ ನೀವು ಬರಿಬೇಕಾದ್ರೆ ಇದಕ್ಕೆ ಫುಲ್ ಬ್ರ್ಯಾಕೆಟ್ ಹಾಕಂಗಿಲ್ಲ, ನ್ಯೂಮರೇಟರಿಗೆ ಅಷ್ಟೇ ಬ್ರ್ಯಾಕೆಟ್ ಹಾಕಬೇಕು. ಅರ್ಥ ಆಯ್ತಲ್ಲ. ಈ ಸ್ಟೆಪ್ಪಲ್ಲಿ ಹೋಲ್ ಹಾಕಿದ್ದೀನಿ ನಾನು, ರೈಟ್. ಸೊ ನಾನೇನು ಮಾಡಿದೆ, x ಸ್ಕ್ವೇರ್ ಮಾಡ್ಕೊಂಡೆ. ಅದು ನ್ಯೂಮರೇಟರ್ ಸ್ಟೋರಿ. ನೆಕ್ಸ್ಟ್ ಕಮಿಂಗ್ ಟು ಡಿನಾಮಿನೇಟರ್, ವಾಟ್ ಅಬೌಟ್ ದ ಕೇಸ್ ಹಿಯರ್, x by 2 ಇದೆ. ನಾನು ಡಿನಾಮಿನೇಟರಲ್ಲಿ ಬರೀ x by 2 ಬರೆದ್ರೆ ಸೇಮ್ ಸ್ಟೋರಿ, ಹೋಲ್ ಸ್ಕ್ವೇರ್ ಬರಲಿಕ್ಕೆ ಬರಲ್ಲ. ಸೊ ಹೋಲ್ ಸ್ಕ್ವೇರ್ ಬೇಕು ಅಂದರೆ x ಸ್ಕ್ವೇರ್ ಬೈ 2 ಸ್ಕ್ವೇರ್, ದಟ್ ಈಸ್ x ಸ್ಕ್ವೇರ್ ಬೈ 4 ಮೀನ್ಸ್ x by 2 ಹೋಲ್ ಸ್ಕ್ವೇರ್. x by 2 ಹೋಲ್ ಸ್ಕ್ವೇರ್ ಐತಲ್ಲ, ಅದಕ್ಕೆ ನಾನೇನು ಮಾಡಿದೆ, sin x by 2 ಬೈ x by 2 ಎರಡೂ ಸೇರಿಸಿ ಒಂದೇ ಸತಿ ಹೋಲ್ ಸ್ಕ್ವೇರ್ ಬರೆದೆ. ಓಕೆ. ಆ್ಯಂಡ್ ಅದು ಸುಮ್ಮನೆ ಬರೆಯೋಕ್ಕಾಗಲ್ಲ, ಇದು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ x by 2 ಹೋಲ್ ಸ್ಕ್ವೇರ್ ನಾನು ಮಾಡಿರೋದು, ರೈಟ್. x by 2 ಹೋಲ್ ಸ್ಕ್ವೇರ್ ಅಂದರೆ x ಸ್ಕ್ವೇರ್ ಬೈ 4. ಅದಕ್ಕೆ ಇಲ್ಲಿ ಡೈರೆಕ್ಟಾಗಿ x by 2 ಹೋಲ್ ಸ್ಕ್ವೇರ್ ಬರೆಯೋ ಬದಲು x ಸ್ಕ್ವೇರ್ ಬೈ 4 ಬರ್ಕೊಂಡೆ, ಮುಗೀತು. ನೆಕ್ಸ್ಟು sin x by x ಹೋಲ್ ಸ್ಕ್ವೇರ್. ಸೈನಿಂದು ಫಾರ್ಮುಲಾ ಗೊತ್ತಿದೆ, ದಿಸ್ ಹೋಲ್ ವ್ಯಾಲ್ಯೂ ಟೆನ್ಸ್ ಟು 1 ಹೋಲ್ ಸ್ಕ್ವೇರ್ ಇದು. ಓಕೆ. 1 ಹೋಲ್ ಸ್ಕ್ವೇರ್ ಅಂದರೆ 1 ಬರುತ್ತಾ, ಬೇಕಿದ್ರೆ ಅದು ನಿಮಗೆ ಕ್ಲಾರಿಟಿ. ಮ್ಯಾಮ್ ಇದು ಹೋಲ್ ಸ್ಕ್ವೇರ್ ಐತಲ್ಲ, sin x by x ಅಷ್ಟೇ ಫಾರ್ಮುಲಾ ಅಂದರೆ ಇದ್ರದ್ದು ವ್ಯಾಲ್ಯೂ 1, ಅದ್ರದ್ದು ಹೋಲ್ ಸ್ಕ್ವೇರ್. 1 ಹೋಲ್ ಸ್ಕ್ವೇರ್ ಈಸ್ ಅಗೇನ್ 1. ನೆಕ್ಸ್ಟ್ ಇಲ್ಲೂ ಸೇಮ್ 1 ಸ್ಕ್ವೇರ್ 1. x ಸ್ಕ್ವೇರ್ ಬೈ 1, x ಸ್ಕ್ವೇರ್ ಬೈ 4 ಇಲ್ಲಿ ಸಿಂಪ್ಲಿಫೈ ಮಾಡಿದೆ ನೋಡಿ, ಆ ಥರ. ಸೊ x ಸ್ಕ್ವೇರ್ ಅಲ್ಲೇ ಕ್ಯಾನ್ಸಲ್ ಆಯಿತು. ನೀವು ಈ ಸ್ಟೆಪ್ಪಲ್ಲೇ ಈ ಸ್ಟೆಪ್ಪಲ್ಲೇ ಕ್ಯಾನ್ಸಲ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು 1 ಅಂತ ತೊಗೊಂಡು x ಸ್ಕ್ವೇರ್ ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಬಂದರೆ ತಪ್ಪಾಗುತ್ತೆ. ಯಾಕೆ ಅಂದರೆ x → 0 ಐತೆ ತಾನೆ. ಸೊ 0 ಸಬ್ಸ್ಟಿಟ್ಯೂಟ್ ಮಾಡಬೇಕಿತ್ತು. ಅರ್ಥ ಆಯ್ತಲ್ಲ. 0 ಸಬ್ಸ್ಟಿಟ್ಯೂಟ್ ಮಾಡಬೇಕಿತ್ತು, ಮಾಡಲಿಲ್ಲ. ನಾವು ಯಾಕೆ ಮಾಡಿಲ್ಲ ಅಂದರೆ ನಾವು ಆಲ್ರೆಡಿ ಕ್ಯಾನ್ಸಲ್ ಔಟ್ ಮಾಡಿಬಿಟ್ಟಿದ್ದೀವಿ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಇದನ್ನು ಕ್ಯಾರಿ ಮಾಡೋಕ್ಕಾಗಲ್ಲ. ಎಲ್ಲಿವರೆಗೂ ಲಿಮಿಟ್ ಇದೆ ಅಲ್ಲಿ ಅದನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಲೇಬೇಕು ಅಂತ ಅರ್ಥ. ಬಟ್ ಅದು ಕ್ಯಾನ್ಸಲ್ ಔಟ್ ಮಾಡಿಬಿಟ್ರೆ ನಾನು ಅಲ್ಲಿ ಎಕ್ಸೇ ಇಲ್ಲ ಅಂದರೆ ಎಕ್ಸ್ ಜಾಗದಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿರಿ ಅಂದರೆ ಎಲ್ಲಿ ಮಾಡ್ತೀರಾ, ನಾಟ್ ಪಾಸಿಬಲ್. ಸೊ ಕ್ಯಾನ್ಸಲ್ ಔಟ್ ಅಲ್ಲೇ ಮಾಡ್ಬೇಕು ನೀವು. ಅರ್ಥ ಆಯ್ತಲ್ಲ. ಬೇಕಿದ್ರೆ ಇದನ್ನು ಇನ್ನೂ ಪ್ರೀವಿಯಸ್ ಸ್ಟೆಪ್ಪಲ್ಲೇ ಕ್ಯಾನ್ಸಲ್ ಔಟ್ ಮಾಡ್ತೀರಾ ಅಂದರೆ ಇನ್ನೂ ಬೆಟರು. ಅಥವಾ ಈ ಸ್ಟೆಪ್ಪಲ್ಲಿ ಇದನ್ನು ಫಸ್ಟ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಬರೀತೀರಾ ಅಂದರೆ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ದಟ್ಸ್ ದ ಪರ್ಫೆಕ್ಟ್ ಒನ್ ಆ್ಯಕ್ಚುಲಿ. ನೀವು ಇನ್ನೊಂದು ಸ್ಟೆಪ್ ಬರೀರಿ, ಇಲ್ಲ ಅಂದರೆ ಇದಾದ್ಮೇಲೆ ಏನು ಬರೀರಿ, ಇದನ್ನಷ್ಟೇ ಬರ್ಕೊಳ್ರಿ. ಇದನ್ನ ಪ್ಲಸ್ ಇದನ್ನ 1/4ನ ಆ ನೆಕ್ಸ್ಟ್ ಸ್ಟೆಪ್ಪಲ್ಲಿ 4 ಇಂಟು ಇದನ್ನು ಬರೀರಿ. 4 ಹಾಗೆ ಇರಲಿ, ಇವೆರಡು 1 ಆಗುತ್ತೆ, ಬಿಟ್ಟಾಕ್ರಿ. 4 ಇಂಟು 1 ಅಂದರೆ ಮತ್ತೆ 4 ಆನ್ಸರ್ ಸಿಗುತ್ತೆ. ಸೊ ದಿಸ್ ಇಸ್ ದ ರೈಟ್ ಎಕ್ಸ್ಪ್ಲನೇಷನ್ ಫಾರ್ ಯು. ಓಕೆ. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಯಾವುದಪ್ಪ ಅದು? ಕ್ವಶನ್ ನಂಬರ್ 18. ಸೈನ್ ಡಿನಾಮಿನೇಟರ್ ನೋಡ್ರಿ, 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ರಿಟರ್ನ್ ದ ಶೀಟ್ ಫಸ್ಟ್. ಹಾಂ, ಇಲ್ಲಿ ನೋಡಿ, 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? sin 0. ಡಿನಾಮಿನೇಟರ್ 0 ಆಗುತ್ತೆ. ಡಿನಾಮಿನೇಟರ್ 0 ಆಗುತ್ತೆ ಅಂತ ಅಂದರೆ ಏನು ಮಾಡಬೇಕು? ಪ್ರಾಬ್ಲಮ್ ಆಗುತ್ತೆ. ಸೊ ದೇರ್ ಫೋರ್ ಐ ಹ್ಯಾವ್ ಟು ಚೆಕ್ ಅನದರ್ ಮೆಥಡ್. ಬೇರೆ ಯಾವುದಾದ್ರು ಮೆಥಡ್ ಚೆಕ್ ಮಾಡಬೇಕಾಗುತ್ತೆ. ಕರೆಕ್ಟಾ? ಸೊ ಬೇರೆ ಮೆಥಡ್ ಅಂದರೆ ಏನು ಚೆಕ್ ಮಾಡೋಣ ಈಗ? ಈವನ್ ನ್ಯೂಮರೇಟರ್ ಕೂಡ 0 ಬರುತ್ತೆ. ಸೊ ದೇರ್ ಫೋರ್ ನಮಗೆ ಸಿಗೋದು ಆ್ಯಕ್ಚುಲಿ ಏನು? 0/0 ಸಿಗುತ್ತೆ. ಓಕೆ. ಸೊ ವಾಟ್ ಐ ಕ್ಯಾನ್ ಡೂ ಈಸ್,
let us try some method. Limit ax plus x cos x, ಥಿಂಕ್ ಮಾಡೋಣ, ಜೊತೆಯಲ್ಲೇ ಥಿಂಕ್ ಮಾಡೋಣ ಏನಾಗಬಹುದು ಅಂತೇಳಿ. x ಟೆನ್ಸ್ ಟು 0, ಕರೆಕ್ಟಾ? ಈಗ ನಾನು ಅಬ್ಸರ್ವ್ ಮಾಡ್ತೀನಿ, ರೇಷನಲ್ ಫಂಕ್ಷನ್ ನಾನು ಹೇಳಿದ್ದೇನೆ, ಲಿಮಿಟ್ ಅಪ್ಲೈಸ್ ಟು ನ್ಯೂಮರೇಟರ್ ಆಲ್ಸೋ ಡಿನಾಮಿನೇಟರ್ ಆಲ್ಸೋ. ಬಟ್ ಬಿಫೋರ್ ದಟ್ ಸೈನ್ ಇದೆ ಅಂತ ಅಂದರೆ ನನಗೆ ಸೈನ್ x/x ಥರ ಏನಾದ್ರು ಇದ್ದಿದ್ರೆ ನಾನು ಈಸಿಯಾಗಿ 1 ಬರ್ಕೋಬೋದಿತ್ತು ಅಂತ ಗೊತ್ತು ನನಗೆ, ಹೌದಲ್ವಾ? ಸೊ ನಾನು ಏನು ಮಾಡ್ತೇನೆ ಈಗ ಅಂದರೆ, ಇಲ್ಲಿ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ x ಎಕ್ಸ್ಟ್ರಾ ಇದೆ. ಸ್ವಲ್ಪ ಹೊರಗಡೆ ತಗೊಂಡ್ರೆ ಅದನ್ನು ಏನಾಗುತ್ತೆ ಅವಾಗ, ಲಿಮಿಟ್ x ಟೆನ್ಸ್ ಟು 0, x ಕಾಮನ್ ತೆಗೆದ್ರೆ a ಪ್ಲಸ್ ಕಾಸ್ x ಡಿವೈಡೆಡ್ ಬೈ b ಇಂಟು ಸೈನ್ x, ಕರೆಕ್ಟಾ? ಈ ನ್ಯೂಮರೇಟರಲ್ಲಿರೋ ಎಕ್ಸ್ನ ನಾನು ಡಿನಾಮಿನೇಟರಿಗೆ ತಗೊಂಡ್ರೆ ಈ ಬಿ ಇನ್ನೇನು ಕಾನ್ಸ್ಟೆಂಟು ಈ ಕಡೆ ಹೊರಗೆ ಬರ್ಕೊಂಡ್ರೆ 1/b ಇಂಟು 1, ಡಿನಾಮಿನೇಟರ್ ತಾನೆ, ಅದಕ್ಕೆ 1/b. ಲಿಮಿಟ್ x ಟೆನ್ಸ್ ಟು 0, a ಪ್ಲಸ್ ಕಾಸ್ ಎಕ್ಸ್ ಹಾಗೆ ಇರಲಿ, ಡಿನಾಮಿನೇಟರಲ್ಲಿ ಸೈನ್ ಎಕ್ಸ್ ಇದೆಯಲ್ಲ, ಈ ಎಕ್ಸ್ನ ಕೆಳಗಡೆ ಕಳಿಸಿದ್ರೆ ಏನಾಗುತ್ತೆ, 1/x ಆಗುತ್ತಾನೆ. 1/x ಅಂತ ಅಂದರೆ ನಥಿಂಗ್ ಬಟ್ ಇಲ್ಲಾಗುತ್ತಾ, ಆ್ಯಂಡ್ ಇದನ್ನು ಕೆಳಗಂತೂ ಕಳಿಸ್ದೆ. ಲಿಮಿಟ್ ನ್ಯೂಮರೇಟರು ಡಿನಾಮಿನೇಟರ್ ಎರಡಕ್ಕೂ ಅಪ್ಲೈ ಮಾಡ್ಬೇಕು ನಾನೀಗ, ಹೌದಾ? ಸೊ ಸಪ್ರೇಟಾಗಿ ಎರಡಕ್ಕೂ ಅಪ್ಲೈ ಮಾಡ್ತೀನಿ. ಲಿಮಿಟ್ x ಟೆನ್ಸ್ ಟು 0. ಈಗ ನನಗೆ ಡಿನಾಮಿನೇಟರಲ್ಲಿ ಏನಾದ್ರು ತೊಂದರೆ ಆಗುತ್ತಾ? ಆಗಲ್ಲ. ಯಾಕೆ? ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ದಿಸ್ ಈಸ್ ಈಕ್ವಲ್ ಟು 1, ಸೊ ನೋ ಪ್ರಾಬ್ಲಮ್. ಸೊ ವಾಟ್ ಆಮ್ ಐ ಗೆಟಿಂಗ್ ಹಿಯರ್? 1/b ಲಿಮಿಟ್ x ಟೆನ್ಸ್ ಟು 0, a ಪ್ಲಸ್ ಕಾಸ್ ಎಕ್ಸ್. ಏನಾರ ಪ್ರಾಬ್ಲಮ್ ಆಗುತ್ತಾ? ಅಬ್ಸರ್ವ್ ಮಾಡಿ, ಎನಿ ಪ್ರಾಬ್ಲಮ್? Now no problem. 0 substitute ಮಾಡ್ರಿ, cos 0 value 1. Therefore, what is the answer? 1/b into a plus 1. This is your answer. That's it. ಅರ್ಥ ಆಯ್ತಲ್ಲ ನೀವು ಯಾವ ರೀತಿ ಅಪ್ರೋಚ್ ಮಾಡಬೇಕು ಒಂದು ಕ್ವಶನ್ ಅನ್ನೋದು. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 19. ಏನಾರ ಪ್ರಾಬ್ಲಮ್ ಇದೆ? ಡೈರೆಕ್ಟೇ ಐತಲ್ರಿ. ಸೀಕೆಂಟ್ 0 ಅಂತ ಅಂದರೆ ಏನಾಗುತ್ತೆ ವ್ಯಾಲ್ಯೂ? ಸೀಕೆಂಟ್ 0 1, ಬಟ್ ಎಕ್ಸ್ ವ್ಯಾಲ್ಯೂ ಇಲ್ಲೇನಿದೆ 0 ಇಂಟು ಎನಿಥಿಂಗ್ ಇಸ್ 0. ದೇರ್ಫೋರ್ ಡೈರೆಕ್ಟ್ಲಿ ಇದೇನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. 0 ಇಂಟು ಸೀಕೆಂಟ್ ಏನಾರ ಇರಲಿ, 0 ಎಕ್ಸ್ ಇಂಟು ಎನಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇರಲಿ, ಎಕ್ಸ್ ಟೆನ್ಸ್ ಟು 0 ಐತೆ ಅಂದರೆ 0 ಇಂಟು ಆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವ್ಯಾಲ್ಯೂ ಏನಾದರೂ ಇರಲಿ, ನಮಗೆ ಆಗಬೇಕು 0ನೇ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಓಕೆ, ಸೊ ಯು ಕ್ಯಾನ್ ಡೈರೆಕ್ಟ್ಲಿ ಟೆಲ್ ದಟ್. ಕಮಿಂಗ್ ಟು ಕ್ವಶನ್ ನಂಬರ್ 20. ಎಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ವೆರಿ ಬ್ಯೂಟಿಫುಲ್ ಪ್ಯಾಟರ್ನ್. ಇಲ್ಲೇನು ಮಾಡಿದ್ದಾರೆ ನೋಡ್ರಿ, ಲಿಮಿಟ್ ವ್ಯಾಲ್ಯೂ ಕಂಡುಹಿಡಿಯೋಕೆ ಹೇಳಿದ್ದಾರೆ, ಕಂಡೀಷನ್ಸ್ ಕೊಟ್ಟಿದ್ದಾರೆ, a b ಮತ್ತು a ಪ್ಲಸ್ b ನಾಟ್ ಈಕ್ವಲ್ ಟು 0. ಈಗ ಇದನ್ನು ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೌ ಟು ಸಾಲ್ವ್ ದಿಸ್ ಒನ್? ಫಸ್ಟ್ ಥಿಂಕ್, ವಾಟ್ ಕ್ಯಾನ್ ಯು ಡೂ? 0 ಹಾಕಿದರೆ ಏನಾಗುತ್ತೆ ನನಗೆ? ಸೈನ್ 0 ಡಿನಾಮಿನೇಟರ್ 0, ಡೆಫಿನೆಟ್ಲಿ 0/0 ಫಾರ್ಮ್ ಬರುತ್ತೆ, ವಿಚ್ ಇಸ್ ನಾಟ್ ಪಾಸಿಬಲ್ ಟು ಪ್ರೊಸೀಡ್. ಓಕೆ, ಸೊ ಹಾಗಾಗಿ ಏನಾದ್ರು ಆಲ್ಟ್ರೇಷನ್ ಅಂತೂ ಮಾಡಲೇಬೇಕು ಅಂತ ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೀವು ಟ್ಯಾಲೆಂಟೆಡ್ ಸ್ಟೂಡೆಂಟ್ಸ್ ಹೆಂಗೆ ಅಂದರೆ ಈ ಥರ ಕ್ವಶನ್ಸ್ ಇದ್ದರೆ ಅವನ್ನ ಅವಾಯ್ಡೇ ಮಾಡಿಬಿಡ್ತೀರಾ. ಥಿಂಕ್ ಮಾಡಿರಿ, ಸ್ವಲ್ಪ ಪಾಸ್ ಮಾಡಿಬಿಟ್ಟು ಥಿಂಕ್ ಮಾಡಿ ಏನು ಮಾಡ್ಬೋದು ಅಂತೇಳಿ. ಒನ್ಸ್ ಯು ಥಿಂಕ್ ಯು ವಿಲ್ ಗೆಟ್ ಅಟ್ಲೀಸ್ಟ್ ಸಮ್ ಐಡಿಯಾ. ಸೆಲ್ಫ್ ಆಗಿ ಟ್ರೈ ಮಾಡಿದಾಗ ಸ್ವಲ್ಪ ಐಡಿಯಾ ಸಿಗುತ್ತೆ ನಿಮಗೆ. ಇಲ್ಲಾಂದರೆ ಟೀಚರ್ಸ್ ಹೇಳಿದ್ದನ್ನು ಅಷ್ಟೇ ಫಾಲೋ ಮಾಡ್ತೀರಾ ಅಂತ ಅಂದರೆ ಏನಾಗುತ್ತೆ, ಆ ಕ್ವಶನ್ಸ್ ಅಷ್ಟೇ ನೀವು ಸಾಲ್ವ್ ಮಾಡೋಕ್ಕಾಗುತ್ತೆ. ನಿಮ್ಮ ಬ್ರೈನ್ ನೀವು ಯೂಸ್ ಮಾಡಿಲ್ಲ ಅಂದರೆ ಕ್ವಶನ್ ಇನ್ ಕೇಸ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಚೇಂಜ್ ಕೊಟ್ಟರು ಅಂದರೆ ಯು ಆರ್ ಗಾನ್, ಔಟ್ ಆಫ್ ಸಿಲೆಬಸ್ ಕ್ವಶನ್ ಅಂತ ಬಿಟ್ಟು ಬರ್ತೀರಾ. ಗ್ರೇಸ್ ಮಾರ್ಕ್ಸಿಗೆ ಬೆಗ್ ಮಾಡ್ತೀರ ಟೀಚರ್ಸ್ ಹತ್ರ ಹೋಗಿ. ಡೋಂಟ್ ಡೂ ದ್ಯಾಟ್. ಓಕೆ, ಲರ್ನ್ ದ ಕನ್ಸೆಪ್ಟ್. ನೌ ಥಿಂಕ್ ಅಬೌಟ್ ದಿಸ್ ಕ್ವಶನ್ ಫಾರ್ ಎ ವೈಲ್. ಸೊ ಅಬ್ಸರ್ವ್ ಮಾಡಿದ್ರೆ ನ್ಯೂಮರೇಟರಿಗೆ ಒಂದ್ಸತಿ ಲಿಮಿಟ್, ಡಿನಾಮಿನೇಟರ್ಗೆ ಒಂದ್ಸತಿ ಲಿಮಿಟ್ ಹಾಕಬೇಕಂತ ಒಂದು ಗೊತ್ತಾಗುತ್ತೆ. ಇನ್ನೊಂದು, ನ್ಯೂಮರೇಟರಲ್ಲಿ ಸಮ್ ಆಫ್ 2 ಫಂಕ್ಷನ್ಸ್ ಇದೆ ತಾನೆ, ಸೈನ್ ಇದೆ, bx ಇದೆ, ಪಾಲಿನಾಮಿಯಲ್ ಫಂಕ್ಷನ್, ಇಲ್ಲ ಟ್ರಿಗ್ನೋಮೆಟ್ರಿ ಫಂಕ್ಷನ್. ಸೊ ಎರಡಕ್ಕೂ ಸ್ಪ್ಲಿಟ್ ಮಾಡಿ ಮತ್ತೆ ನಾನು ಲಿಮಿಟ್ ಅಪ್ಲೈ ಮಾಡಬೇಕಾಗುತ್ತೆ ಅಂತ ಗೊತ್ತಾಗ್ತಿದೆಯಾ? ಓಕೆ, ಸೊ ಅಲ್ಲಿಗೆ ನಾನು ಈ ಲಿಮಿಟ್ನ ನ್ಯೂಮರೇಟರ್ ಡಿನಾಮಿನೇಟರ್ ಅಂತ ಫಸ್ಟ್ ಸ್ಪ್ಲಿಟ್ ಮಾಡ್ತೀನಿ, ಸ್ವಲ್ಪ ಐಡಿಯಾ ಸಿಗುತ್ತೆ ನನಗೆ. ನೆಕ್ಸ್ಟು ಸಮ್ ಆಫ್ ಇದೆಯಲ್ಲ, ಅಲ್ಲಿ 2 ಸತಿ ಸ್ಪ್ಲಿಟ್ ಮಾಡ್ತೀನಿ, ಅಲ್ಲಿ ಏನಾದರೂ ಐಡಿಯಾ ಸಿಗುತ್ತಾ ನೋಡೋಣ. ಓಕೆ, ರೈಟ್, ಲೆಟ್ ಅಸ್ ಟ್ರೈ. ಕ್ವೆಶ್ಚನ್ ನಂಬರ್ 20 ಒಂದೊಂದೇ ಮಾಡೋಣ. ಲಿಮಿಟ್ x ಟೆನ್ಸ್ ಟು 0 ಸೈನ್ ax ಪ್ಲಸ್ bx ನ್ಯೂಮರೇಟರು ಡಿವೈಡೆಡ್ ಬೈ ಡಿನಾಮಿನೇಟರಿಗೆ ಒಂದ್ಸತಿ ಲಿಮಿಟ್ ಕೊಡೋಣ. ಸೊ ax ಪ್ಲಸ್ ಸೈನ್ bx. ಇದೆಲ್ಲ ನಾನು ಹೇಳ್ತಿರೋದು ಯಾವ ಬೇಸಿಸ್ ಮೇಲೆ? ಆಲ್ಜಿಬ್ರಾ ಆಫ್ ಲಿಮಿಟ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಮೇ ಬಿ ಸೆಕೆಂಡ್ ಲೆಕ್ಚರ್, ಐ ಥಿಂಕ್ ಸೆಕೆಂಡ್ ಥರ್ಡ್ ಲೆಕ್ಚರಲ್ಲಿ ಇರಬೇಕದು, ರೈಟ್? ಸೊ ಈಗ ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಅಂದರೆ ಲಿಮಿಟ್ ಅಪ್ಲೈಸ್ ಟು ಬೋತ್ ದ ಫಂಕ್ಷನ್ಸ್. ಸೊ ದೇರ್ಫೋರ್ ಈಗ ಇನ್ನೂ ಸ್ಪ್ಲಿಟ್ ಮಾಡೋಣ. ಲಿಮಿಟ್ ಎಕ್ಸ್ ಅಪ್ರೋಚಸ್ 0 ಸೈನ್ ax ಪ್ಲಸ್ ಲಿಮಿಟ್ ಎಕ್ಸ್ ಅಪ್ರೋಚಸ್ 0 bx, ಕರೆಕ್ಟಾ? ಡಿವೈಡೆಡ್ ಬೈ ಲಿಮಿಟ್
x approaches 0 ax plus limit x approaches 0 sin bx. ಕರೆಕ್ಟ್ ಇದೆಯಾ? ಈಗ ಒಂದೊಂದೇ ಲಿಮಿಟ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನಾದ್ರು ತೊಂದರೆ ಆಗುತ್ತಾ ಅಂತ ಅಬ್ಸರ್ವ್ ಮಾಡೋಣ. ಇಲ್ಲಿ ಎಕ್ಸ್ ಟೆನ್ಸ್ ಟು 0 ಮಾಡಿದ್ರೆ ಇದೇನಾಗುತ್ತೆ 0, ಇದನ್ನು 0 ಹಾಕಿದರೆ 0, ಇಲ್ಲಿ 0 ಹಾಕಿದರೆ 0 ಬರುತ್ತೆ, ಇಲ್ಲಿ ಹಾಕಿದ್ರೆ 0 ಬರುತ್ತೆ, 0/0 ಬಂದ್ಬಿಡುತ್ತೆ, ಹೌದಲ್ವಾ? ಸೊ ನನಗೆ ತೊಂದರೆ ಆಗುತ್ತೆ ಅದು. ಎಸ್ ಆರ್ ನೋ? ಸೊ ದೇರ್ಫೋರ್ ವಾಟ್ ಆಮ್ ಐ ಸಪೋಸ್ ಟು ಡೂ ಈಸ್ ರೈಟ್. ಏನು ಮಾಡಬಹುದು ಥಿಂಕ್ ಮಾಡಿ. ಸೊ ಇಲ್ಲೇನಾಗುತ್ತೆ, ಇದನ್ನು 0ಗೆ ಟೆಂಡ್ ಆಗುತ್ತೆ, ಇದನ್ನು 0ಗೆ ಆಗುತ್ತೆ, 0/0 ಬಂದ್ಬಿಡುತ್ತೆ. ಸೊ ಅಲ್ಲಿಗೆ ನಾನಂತೂ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು ನನಗೆ. ಈಗ ಹಂಗಂದ್ರೆ ಏನು ಮಾಡ್ಬೋದು, ನನಗೆ ಗೊತ್ತು ಸೈನ್ ಬಂದಿದೆ ಅಂತ ಅಂದರೆ ಸೈನ್ x/x, ಸೈನ್ ನೋಡಿದ ತಕ್ಷಣ ಫ್ಲ್ಯಾಶ್ ಆಗೋದೇನು ಸೈನ್ x/x, ಹೌದಲ್ಲ? ಸೊ ನಾನೇನು ಮಾಡ್ತೀನಿ, ಸ್ವಲ್ಪ ಆಲ್ಟ್ರೇಷನ್ ಇನ್ನೂ ಮಾಡ್ತೀನಿ. ಏನು, ಲಿಮಿಟ್ ಎಕ್ಸ್ ಅಪ್ರೋಚಸ್ 0 ಸೈನ್ ax, ಇಲ್ಲೇನು ಮಾಡ್ತೀನಿ, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ax ಮಾಡ್ತೀನಿ. ಆ್ಯಂಡ್ ಇದನ್ನು ಆ್ಯಸ್ ಇಟ್ ಈಸ್ ಇಟ್ಕೊತೀನಿ. ಓಕೆ, ಇದನ್ನು ಆ್ಯಸ್ ಇಟ್ ಈಸ್ ಇಟ್ಕೊತೀನಿ. ರೈಟ್, ಲೀವ್ ದಿಸ್ ಒನ್. ಡಿವೈಡೆಡ್ ಬೈ ಡಿನಾಮಿನೇಟ್ರು ಅಷ್ಟೇ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ax ಆ್ಯಸ್ ಇಟ್ ಈಸ್ ಪ್ಲಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಸೈನ್ bx ಇದೆಯಲ್ಲ, ನಾನೇನು ಮಾಡ್ತೀನಿ ಮತ್ತೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ bx ಮಾಡ್ತೀನಿ, ಹೌದಾ? ರೈಟ್, ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ bx ಮಾಡಿದೆ. ಈಗ ಇಲ್ಲಿ ನಿಮಗೆ ಆ್ಯಕ್ಚುಲಿ ತುಂಬ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಇದೆಯಲ್ಲ, ಅಡಿಷನು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು, ಇವು ತುಂಬ ಯೂಸ್ ಆಗುತ್ತೆ ಇಲ್ಲಿ. ಓಕೆ, ಅದೇ ಮಾಡ್ತಿರೋದು. ಇಲ್ಲಿ ಅಡಿಷನ್ ಫಸ್ಟ್ ಮಾಡೋದು, ಈಗ ಮಲ್ಟಿಪ್ಲಿಕೇಶನ್ ನೋಡ್ರಿ ಚೆಕ್ ಮಾಡ್ತಾ ಇದ್ವಿ. ಈಗ ನೋಡಿ, ದಿಸ್ ವ್ಯಾಲ್ಯೂ ವಿಲ್ ಬಿ 1, ಬಟ್ ಇದು ಉಳಿಯುತ್ತೆ ತಾನೆ. ಇಲ್ಲಿ ಎಕ್ಸ್ ಇದೆ ಅಂತಂದರೆ ನಾನು ಬರೀ ಕಾನ್ಸ್ಟೆಂಟ್ ಇದ್ದರೆ ಹಂಗೆ ಬರ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 5 ಇದ್ದಿದ್ರೆ 5 ಸೈಡಿಗೆ ಬರೆದು ಇದಕ್ಕೆ ಫಾರ್ಮುಲಾ ಹಾಕ್ತಿದ್ದೆ, ಬಟ್ ಇಲ್ಲಿ ಐತೆ ತಾನೆ, ಹಂಗಂದ್ರೆ ಲಿಮಿಟ್ ಇದಕ್ಕೂ ಅಪ್ಲೈ ಆಗುತ್ತೆ. ಸೊ ದೇರ್ ಫೋರ್ ವಾಟ್ ವಿಲ್ ಯು ರೈಟ್, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 sin ax divided by ax into limit x tends to 0 ax plus limit x tends to 0 bx divided by limit x tends to 0 ax plus limit x tends to 0 sin bx by bx. ಸೇಮ್ ಇಲ್ಲೂ ಕೂಡ ಮಲ್ಟಿಪ್ಲಿಕೇಶನ್, ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್ ಅಂದರೆ ಲಿಮಿಟ್ ಎಫ್ ಆಫ್ ಎಕ್ಸ್ ಲಿಮಿಟ್ ಜಿ ಆಫ್ ಎಕ್ಸ್, ಕರೆಕ್ಟಾ? ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 bx, ಕರೆಕ್ಟ್ ಇದೆಯಾ? ಈಗ ಅರ್ಥ ಮಾಡ್ಕೊಳ್ರಿ, ax ಇಲ್ಲೂ ax ಇರಬೇಕಿತ್ತಾ, ಬರೀರಿ ax, ಇಲ್ಲಿ bx ಇದೆ, ಇಲ್ಲೂ bx ಬರೀರಿ. ಯಾಕೆ, ಎಕ್ಸ್ ಟೆನ್ಸ್ ಟು 0, ಅಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ಇರೋದೆ ಫಾರ್ಮುಲಲ್ಲಿ ಎಕ್ಸ್, ಇಲ್ಲೇನಿದೆ ax ಇದೆ. ಹಾಗಾಗಿ ಎಕ್ಸ್ ವ್ಯಾಲ್ಯೂ 0 ಹತ್ರ ಹೋಗ್ತಾ ಇದೆ ಅಂದರೆ a ಇಂಟು ಎಕ್ಸ್ ಕೂಡ 0 ಹತ್ರನೇ ಹೋಗುತ್ತಾನೆ. If you multiply any number by 0, it is 0. ಕರೆಕ್ಟಾ? ಸೊ ದೇರ್ಫೋರ್ ಇದು ಕರೆಕ್ಟ್ ಆಗುತ್ತಾ? ಈಗ ಫಾರ್ಮುಲಾಗೆ ತಕ್ಕಂತೆ ನಾವೇನು ಮಾಡಬಹುದು? ಎಸ್, ವಾಟ್ ಕ್ಯಾನ್ ವಿ ಡೂ? ದಿಸ್ ವ್ಯಾಲ್ಯೂ ಈಸ್ 1, ದಿಸ್ ವ್ಯಾಲ್ಯೂ ಈಸ್ 1, ಕರೆಕ್ಟ್? ರಿಮೈನಿಂಗ್ನ ಆ್ಯಸ್ ಇಟ್ ಈಸ್ ಬರೀರಿ. ಈಗ ರಿಮೈನಿಂಗ್ನ ಆ್ಯಸ್ ಇಟ್ ಈಸ್ ಬರೆದ್ರೆ ಏನು ಸಿಗುತ್ತೆ ನಿಮಗೆ? ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ax ಪ್ಲಸ್ ಲಿಮಿಟ್ x tends to 0 bx divided by limit x tends to 0 ax plus limit x tends to 0 bx. ಸೇಮ್ ಕ್ವಾಂಟಿಟಿ ಬೈ ಸೇಮ್ ಕ್ವಾಂಟಿಟಿ ತಾನೇ ಬಂದಿರೋದು. ಹೆಂಗೆ ಸಮ್ ಇದ್ದಾಗ ಸ್ಪ್ಲಿಟ್ ಮಾಡಿ ಲಿಮಿಟ್ ಕೊಡ್ತೀವೋ, ಈಗ ಸ್ಪ್ಲಿಟ್ ಇರೋದನ್ನು ಕೂಡಿಸಿ ಬರೀಬೇಕಿದ್ರೆ, ಬರೀಲಿಲ್ಲ ಆದ್ರೂ ಹಂಗೆ ಕ್ಯಾನ್ಸಲ್ ಔಟು ಮಾಡ್ಬೋದು, ನೋ ಇಶ್ಯೂಸ್. ಇನ್ ಕೇಸ್ ಕೂಡಿಸಿ ಬರಿತೀರಾ ಅಂತಂದರೆ ಹೆಂಗೆ ಬರಿತೀರಾ, ಇದನ್ನು ಬ್ರ್ಯಾಕೆಟ್ ಒಳಗಡೆ ಬರೀರಿ, ಎಕ್ಸ್ ಪ್ಲಸ್ bx ಡಿವೈಡೆಡ್ ಬೈ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ax ಪ್ಲಸ್ bx. ಸೇಮ್ ಕ್ವಾಂಟಿಟಿ ಬೈ ಸೇಮ್ ಕ್ವಾಂಟಿಟಿ ಕ್ಯಾನ್ಸಲ್ ಔಟ್ ಆದರೆ ಉಳಿಯೋದೇನು? 1. ಸೊ ದೇರ್ಫೋರ್ ದ ಆನ್ಸರ್ ಈಸ್ 1. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಇದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಯೋರ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 20. ಕಮಿಂಗ್ ಟು 21, 22 ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತಲ್ವ? ಓಕೆ, 21, 22 ಒಂದೇ, ಐ ಮೀನ್ ಎಲ್ಲ ಇವೆ ಇಲ್ಲಿವರೆಗೂ ಒಂದು ಪ್ಯಾಟ್ರನ್ ಆಫ್ ಪ್ರಾಬ್ಲಮ್ಸ್ ಅಲ್ವಾ? ಇವೆರಡು ಪ್ರಾಬ್ಲಮ್ ಮಾಡಿಬಿಡೋಣ. 23ಇಂದ ಇನ್ನೊಂದು ಲೆಕ್ಚರಲ್ಲಿ ಕಂಟಿನ್ಯೂ ಮಾಡಿಬಿಟ್ಟು ಕಂಪ್ಲೀಟ್ ಮಾಡ್ತೀನಿ. ನಿಮಗೆ ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದು ಇವೇ ಆ್ಯಕ್ಚುಲಿ.
ಬಟ್ ಇಲ್ಲಲ್ಲ, ಸೆಕೆಂಡ್ ಪಿ ಯು ಸಿಯಲ್ಲಿ ನೀವು ಕಂಟಿನ್ಯೂಟಿ ಡಿಫರೆನ್ಷಿಬಿಲಿಟಿ ಅಂತ ಚಾಪ್ಟರ್ ಓದ್ತಿರಲ್ಲ, ಅಲ್ಲಿ ನಿಮಗೆ ಈ ಪ್ಯಾಟರ್ನ್ ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಆಗಿ 4 ಮಾರ್ಕ್ಸಲ್ಲಿ ಕೇಳ್ಬಿಡ್ತಾರೆ. ಆ್ಯಂಡ್ ವೆರಿ ಈಸಿ ಕ್ವೆಶನ್ಸ್ ಆ್ಯಕ್ಚುಲಿ. ಡಿಪೆಂಡ್ಸ್ ಆನ್ ಯುವರ್ ಫಸ್ಟ್ ಪಿ ಯು ಸಿ ಬೇಸಿಕ್ಸ್. ಚೆನ್ನಾಗಿದೆ, ಫಸ್ಟ್ ಪಿ ಯು ಬೇಸಿಕ್ಸ್ ಚೆನ್ನಾಗಿದ್ರೆ ಅಲ್ಲಿ ಈಸಿ ಆಗುತ್ತೆ. ಎನಿವೇಸ್, ಕಮ್ ಟು ದಿಸ್ ಒನ್. ಇಲ್ಲಿ x ಟೆನ್ಸ್ ಟು 0 ಹಾಕಿದ್ರೆ ಏನಾಗುತ್ತೆ? ಕೊಸಿಕೆಂಟ್ 0 ಅಂದರೆ ಸೈನ್ 0 0. ಕೊಸಿಕೆಂಟ್ 0 ಈಸ್, ವಾಟ್ ಈಸ್ ಕೊಸಿಕೆಂಟ್ 0? ಅನ್ಡಿಫೈನ್ಡ್. ಎಸ್, ಅನ್ಡಿಫೈನ್ಡ್. ವಾಟ್ ಅಬೌಟ್ ಕಾಟ್ 0? ದಟ್ಸ್ ಆಲ್ಸೋ ಅನ್ಡಿಫೈನ್ಡ್. ಹಾಗಾಗಿ ನಾನು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗುತ್ತಾ? ಅನ್ಡಿಫೈನ್ಡ್ ಮೈನಸ್ ಅನ್ಡಿಫೈನ್ಡ್ ಆಗುತ್ತಾನೆ ಅದು. ಸೊ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಈಗ ಸ್ವಲ್ಪ ಆಲ್ಟ್ರೇಷನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಏನು ಆಲ್ಟ್ರೇಷನ್ಸ್ ಮಾಡ್ಬೋದು ಅಂತಂದರೆ, ಕೊಸಿಕೆಂಟ್ ಈಸ್ ನಥಿಂಗ್ ಬಟ್ 1/sin. ರೈಟ್, ಕೊಸಿಕೆಂಟ್ ಈಸ್ ನಥಿಂಗ್ ಬಟ್ 1/sin. ಕಾಟ್ ಈಸ್ ನಥಿಂಗ್ ಬಟ್ cos/sin. Do you agree with this? Yes. So how can you write? Limit x tends to 0, cosecant is nothing but 1/sin, cot is nothing but cos/sin. ಹೌದಲ್ವಾ? ಸೊ ಏನು ಸಿಗುತ್ತೆ ನಿಮಗಿದು? ಲಿಮಿಟ್ LCM ತಗೊಂಡ್ರೆ x tends to 0, sin x LCM 1 - cos x. ಕರೆಕ್ಟ್ ಇದೆಯಾ? ಈಗ ಲಿಮಿಟ್ ಅಪ್ಲೈ ಮಾಡಿದ್ರೆ ಈಗಲೂ ಪ್ರಾಬ್ಲಮ್. cos 0 1, 1 - 1 0, ಡಿನಾಮಿನೇಟರ್ 0, 0/0 ಫಾರ್ಮ್. ಸೊ ಐ ಕೆನಾಟ್ ಡೂ. ಇನ್ನೇನಾದ್ರು ಸಿಂಪ್ಲಿಫಿಕೇಶನ್ ಮಾಡಬೇಕಾಗುತ್ತೆ, ಹೌದಲ್ವಾ? ಸೊ ನಾನು ಈಗ ತಾನೇ ನಿಮಗೆ ಹೇಳಿದೆ 1 - cos x ಅಂತ ಅಂದರೆ ಏನಾಗುತ್ತೆ ಅಂತ ಹೇಳಿದ್ದೆ, ಹಾಫ್ ಆ್ಯಂಗಲ್ ಫಾರ್ಮುಲಾ. ಜಸ್ಟ್ ಹಿಂದೆ ಯಾವುದೋ ಪ್ರಾಬ್ಲಮ್, ಯಾವ ಪ್ರಾಬ್ಲಮ್ಗೆ ಹೇಳಿದೆ ನಾನು? ಇಲ್ಲೇ ಎಲ್ಲೋ ಹೇಳ್ದಂಗಿತ್ತಲ್ಲ, ವೇಟ್ ಎ ಮಿನಿಟ್, ಐ ವಿಲ್ ಟೆಲ್ ಯು. ಎಸ್, ಈ ಪ್ರಾಬ್ಲಮಿಗೆ ಅಬ್ಸರ್ವ್ ಮಾಡಿ. ಇಲ್ಲಿ ಹೇಳಿದೆ ತಾನೆ, ಎಲ್ಲಿದೆ? cos x - 1 ಅಂತಂದರೆ ಏನಾಗುತ್ತೆ ಅಂತ. ಆದರೆ ನಮಗೆ ಈಗ ಬಂದಿದ್ದು 1 - cos x ಅಲ್ವಾ? ಓಕೆ, ನೋ ಪ್ರಾಬ್ಲಮ್. ಸಿ ಇಯರ್ 1 - cos x ಅಂದರೆ ಏನಾಗುತ್ತೆ? ಈ cos x ನಮಗೆ ಗೊತ್ತು, 1 - 2 sin square x/2 ಅಂತ. ಈ cos x ನ ಈ ಕಡೆ ಕಳಿಸಿದ್ರೆ ಮೈನಸ್ cos x ಆಗುತ್ತಾ? ಈ ಮೈನಸ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ 2 sin square x/2 is equal to 1 - cos x. ಗೊತ್ತಾಯ್ತು ನಮಗಿದು. ನೆಕ್ಸ್ಟ್ ಅದೇ ಥರ sin x ಫಾರ್ಮುಲಾ, ಹಾಫ್ ಆ್ಯಂಗಲ್ ಫಾರ್ಮುಲಾ ಏನು ಬರೀತೀರಾ? ಲಿಮಿಟ್ x tends to 0, ಇದೇನಾಯ್ತು ನಿಮಗೆ? 2 sin square x/2 ಡಿವೈಡೆಡ್ ಬೈ, ಇಲ್ಲೇನಾಗುತ್ತೆ? sin x, sin 2θ ಫಾರ್ಮುಲಾ ಏನಿದೆ? 2 sin θ cos θ ತಾನೆ. ಸೊ 2 sin x cos x. ಬಟ್ ಇಲ್ಲಿ sin 2x ಇಲ್ಲ, sin x ಇದೆ, ಅಂದರೆ ಅದರದ್ದು ಅರ್ಧ. 2x ಇದ್ದಾಗ ಅದ್ರದ್ದು ಅರ್ಧ ಅಂದರೆ 1x, x ಇದ್ದರೆ ಅದ್ರದ್ದು ಅರ್ಧ 1/2x. ಸೊ ಇದನ್ನು ಬರೀತೀರಾ. 2 2 ಕ್ಯಾನ್ಸಲ್, ಒಂದು ಸತಿ ಸೈನ್ ಕ್ಯಾನ್ಸಲ್, ಒಂದು ಸತಿ ಸೈನ್ ಕ್ಯಾನ್ಸಲ್. ಅಲ್ಲಿಗೆ ಸೈನ್ ಬೈ ಕಾಸ್ ಅಂದರೆ ಏನು? ಟ್ಯಾನ್ ತಾನೆ. ಸೊ ವಾಟ್ ಯು ಗೆಟ್ ಹಿಯರ್? ಲಿಮಿಟ್ x tends to 0, you will get, ಫಸ್ಟ್ ಒಂದು ಸ್ಟೆಪ್ಪಲ್ಲಿ ಬರ್ದೇ ಬಿಡೋಣ, sin x/2 ಡಿವೈಡೆಡ್ ಬೈ cos x/2. ಕರೆಕ್ಟ್ ಇದೆಯಾ? ಸೊ ನಿಮಗೇನು ಸಿಗುತ್ತೆ ಇಲ್ಲಿ? ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ x tends to 0, sin by cos ಅಂದರೆ tan, ವಾಟ್ ಇಸ್ ದ ಆ್ಯಂಗಲ್? x/2. 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? 0/2 0, tan 0 ವ್ಯಾಲ್ಯೂ ಡಿಫೈನ್ಡ್ ಇದೆ ತಾನೆ, 0. therefore this is your answer. got it? right, coming to next question number 22. ಇಲ್ಲೇನಾದ್ರು ತೊಂದರೆ ಆಗುತ್ತಾ? x ಜಾಗದಾಗ π/2 ಹಾಕಿದ್ರೆ π/2 - π/2 0, ಡಿನಾಮಿನೇಟರ್ 0 ಆಯಿತು ಅಂತ ಅಂದರೆ ಅನ್ಡಿಫೈನ್ಡ್. ಕರೆಕ್ಟಾ? ಹಾಗಾದರೆ ಮತ್ತೆ ಏನಾದರೂ ಒಂದು ಆಲ್ಟ್ರೇಷನ್ಸ್ ಮಾಡಲೇಬೇಕು ನಾವು, ಹೌದಲ್ವಾ? ಸೊ ವಾಟ್ ಕ್ಯಾನ್ ವಿ ಡೂ ಫಾರ್ ದಿಸ್ ಕ್ವೆಶನ್? x - π/2, x tends to π/2 ಅಂದರೆ x - π/2 tends to 0. ಕರೆಕ್ಟಾ? ಹೌದಲ್ವಾ? ಈಗ x ವ್ಯಾಲ್ಯೂ π/2ಗೆ ಹೋಗ್ತಾ ಇದೆ ಅಂತ ಅಂದರೆ x - π/2 ಎಲ್ಲಿಗೆ ಹೋಗುತ್ತೆ? x ವ್ಯಾಲ್ಯೂ π/2ಗೆ ಹತ್ರ ಆದಂಗೆಲ್ಲ π/2 - π/2 0 ತಾನೆ. ಸೊ ಇದು ನಿಮಗೆ ನೆನಪಿರಬೇಕು. ಅದೊಂದು ನಮಗೆ ಕ್ಲೂ ಇಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇನ್ನೇನು ಮಾಡ್ಬೋದು? ಎಸ್, ವಾಟ್ ಎಲ್ಸ್ ಕ್ಯಾನ್ ವಿ ಡೂ? ಲಿಮಿಟ್ x tends to π/2 tan 2x ಡಿವೈಡೆಡ್ ಬೈ x - π/2. ಏನು ಮಾಡ್ಬೋದು? tan can be written as sin by cos. ಓಕೆ, ಬರಿಬೋದಲ್ವಾ sin by cos ಅಂತ. ಬರೆದ್ರೆ ಏನಾಗುತ್ತೆ? sin 2x by cos 2x ಆಗುತ್ತೆ. ಜಸ್ಟ್ ಥಿಂಕ್ ಫಾರ್ ಎ ವೈಲ್, ವಾಟ್ ಕ್ಯಾನ್ ವಿ ಡೂ ಫಾರ್ ದಿಸ್ ಪ್ರಾಬ್ಲಮ್? ಯಾವುದಾದ್ರು ಟ್ಯಾನಿಗೆ ರಿಲೇಟೆಡ್ ಫಾರ್ಮುಲಾ ಕಲ್ತಿದ್ವಾ ನಾವು? tan related formula, yes, we have limit tan x by x tends to 0 is equal to
1 ಕರೆಕ್ಟಾ? ಸೊ ಇಲ್ಲೇನಿದೆ ಟ್ಯಾನ್ 2x/2x ಬರಬೇಕಿತ್ತು, ಇಲ್ಲೂ 2x ಆಗಬೇಕಿತ್ತು. ಹಂಗಿದ್ದಿದ್ರೆ ಆಗೋದು, ಹೌದಲ್ವಾ? ಏನಿದೆ ಫಾರ್ಮುಲಾ? ಲಿಮಿಟ್ x ಟೆನ್ಸ್ ಟು 0 tan x/x is equal to 1. ಕರೆಕ್ಟಾ? ಅದೇ ತಾನೇ ನಾವು ಕಲ್ತಿರೋದು. ವಿ ಹ್ಯಾವ್ ಲಿಮಿಟ್ x ಟೆನ್ಸ್ ಟು, ಓಕೆ, ದಟ್ಸ್ ದ ಫಾರ್ಮುಲಾ. ಅದು ಆ್ಯಕ್ಚುಲಿ ಎಕ್ಸಾಂಪಲ್ ಪ್ರಾಬ್ಲಮಲ್ಲಿದೆ ನಿಮಗೆ, ಬಟ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಥರನೇ ನೆನ್ಪಿಟ್ಕೊತೀವಿ ಇದನ್ನು. ಓಕೆ, ಸೊ ಈ ಥರ ಇದೆ ಅಂತ ಅಂದರೆ ಏನು ಮಾಡ್ಬೋದು? ಸಿಂಕ್ ಮಾಡಿ ಸ್ವಲ್ಪ ವಿಡಿಯೋ ಪಾಸ್ ಮಾಡಿಬಿಟ್ಟು tan 2x ಇದೆ, ನನಗೆ 2x ಬೇಕು ಅಂತ ಅಂದರೆ ವಾಟ್ ಕೆನ್ ಐ ಡೂ? ಈಗ ಇಲ್ಲಿ ಬರೀ ಎಕ್ಸ್ ಇದ್ದಿದ್ರೆ, ಸಿ ಐ ಗಾಟ್ ದ ಐಡಿಯಾ. ಇಲ್ಲಿ ಬರೀ ಎಕ್ಸ್ ಇದ್ದಿದ್ರೆ ನಾನೇನು ಮಾಡ್ಬೋದಿತ್ತು? ಅದಕ್ಕೆ 2 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡಿಕೊಂಡು tan 2x/2x ಇಂಟು 2 ಅಂತ ಬರ್ಕೊಂಡು ಸಾಲ್ವ್ ಮಾಡ್ಬೋದಿತ್ತು. ಬಟ್ ಇಲ್ಲಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ? ಇದನ್ನು ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಿ ಹಿಯರ್, ಪುಟ್ x ಮೈನಸ್ π/2 ಈಸ್ ಈಕ್ವಲ್ ಟು ಸಮ್ t. ಈಗೇನಾಗುತ್ತೆ? ಅಬ್ಸರ್ವ್ ಮಾಡಿ, x ಈಸ್ ಈಕ್ವಲ್ ಟು t ಪ್ಲಸ್ π/2. 2 ಎಲ್ ಸಿ ಎಮ್ ತಗೊಂಡ್ರೆ, ಆ 2ನ ಎಲ್ ಸಿ ಎಮ್ ತಗೊಂಡ್ರೆ ಏನಾಗುತ್ತೆ? ಇಲ್ಲಿ 2t ಪ್ಲಸ್ π/2 ಆಗುತ್ತೆ. ಕರೆಕ್ಟಾ? ಆ 2ನ ಈ ಕಡೆ ಮಲ್ಟಿಪ್ಲೈ ಮಾಡಿದ್ರೆ 2x ಇಸ್ ಈಕ್ವಲ್ ಟು 2t ಪ್ಲಸ್ π. ಎಸ್ ಆರ್ ನೋ? ಸೊ ಈಗ ಟ್ರೈ ಮಾಡಿ, ಬರುತ್ತೆ. ಲಿಮಿಟ್ ಟ್ಯಾನ್ 2x ಜಾಗದಲ್ಲಿ ಏನು ಬರಿಬೋದು? π ಪ್ಲಸ್ 2t. ಓಕೆ, ಡಿವೈಡೆಡ್ ಬೈ x ಮೈನಸ್ π/2 ಅಂದರೆ ಏನಿದೆ? t. ಕರೆಕ್ಟಾ? ರೈಟ್. ಆ್ಯಂಡ್ ಹಿಯರ್ ಬಿಕಾಸ್ ಇಟ್ ಈಸ್ ಇನ್ ಟರ್ಮ್ಸ್ ಆಫ್ t, ಆಸ್ x ಟೆನ್ಸ್ ಟು π/2, ಟೆಲ್ ಮಿ ಒನ್ ಥಿಂಗ್, ಆಸ್ x ಟೆನ್ಸ್ ಟು π/2 ಇನ್ ಟರ್ಮ್ಸ್ ಆಫ್ t ಇದೆ ಅಂದರೆ ನಾನು ಇಲ್ಲಿ t ಟೆನ್ಸ್ ಟುನೇ ಬರಿಬೇಕಂತ ಒಂದು ಗ್ಯಾರಂಟಿ ಇದೆ. ಇನ್ ಟರ್ಮ್ಸ್ ಆಫ್ x ಇದ್ರೆ x ಟೆನ್ಸ್ ಟು, ಇನ್ ಟರ್ಮ್ಸ್ ಆಫ್ t ಇದ್ರೆ t ಟೆನ್ಸ್ ಟು. ಬಟ್ t ಟೆನ್ಸ್ ಟು ಯಾವ ವ್ಯಾಲ್ಯೂ? ಅದು ಡಿಪೆಂಡ್ ಆಗೋದು ಇದ್ರ ಮೇಲೆ. ಎಕ್ಸು π/2ಗೆ ಹತ್ರ ಹೋಗ್ತಾ ಇದ್ದಂಗೆಲ್ಲ π/2 ಮೈನಸ್ π/2 0 ತಾನೆ. ಸೊ t ಯಾವುದಕ್ಕೆ ಹೋಗುತ್ತೆ? 0ಗೆ ಹೋಗುತ್ತೆ. ಇದನ್ನು ಬರ್ಕೊಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ t ಟೆನ್ಸ್ ಟು 0. ನೆಕ್ಸ್ಟ್ ಲಿಮಿಟ್ t ಟೆನ್ಸ್ ಟು 0 ಹಾಗೆ ಇರಲಿ, ಡಿವೈಡೆಡ್ ಬೈ ಟಿನೂ ಹಾಗೆ ಇರಲಿ. ಟ್ಯಾನ್ π ಪ್ಲಸ್ 2t ಅಂತ ಅಂದರೆ ಏನಾಗುತ್ತೆ? ಟ್ಯಾನ್ π ಪ್ಲಸ್ ಥೀಟಾ, ಟ್ರಿಗ್ನೋಮೆಟ್ರಿಯಲ್ಲಿ ಹೇಳ್ಕೊಟ್ಟಿದ್ದೀನಿ. π ಪ್ಲಸ್ ಥೀಟಾ ಅಂತ ಅಂದರೆ ಏನಾಗುತ್ತೆ? ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನು ಪಾಸಿಟಿವ್, ಪೈ ಈವನ್ ಆ್ಯಂಗಲ್, ದೇರ್ ಫೋರ್ ಟ್ಯಾನ್ ರಿಮೇನ್ಸ್ ಟ್ಯಾನ್ ಇಟ್ ಸೆಲ್ಫ್. ಸೊ ನಿಮಗೇನು ಸಿಗುತ್ತೆ? ಟ್ಯಾನ್ 2t. ಈಗ ಒಂಚೂರು ನಮಗೆ ಬೇಕಾಗಿರೋಂಗೆ ಕನ್ವರ್ಟ್ ಆಗಿದೆ. ಈಗ ಅಬ್ಸರ್ವ್ ಮಾಡಿ, x/x ಇಲ್ಲೇನಿದೆ ಅದೇ ಇಲ್ಲಿರಬೇಕಿತ್ತು, ಇಲ್ಲ, ಇಲ್ಲೇನು ಕಮ್ಮಿ ಇದೆ? 2. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2. 2/2 ಕ್ಯಾನ್ಸಲ್ ಆದರೆ ಮತ್ತೆ ಸೇಮೇ ಸಿಗುತ್ತೆ, ಹೌದಲ್ವಾ? ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ರೆ ನೆಕ್ಸ್ಟ್ ಈ ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ರಿ. ಲಿಮಿಟ್ t ಟೆನ್ಸ್ ಟು 0 tan 2t/2t. ಸೊ ದಿಸ್ ವ್ಯಾಲ್ಯೂ ಬಿಕಮ್ಸ್ 1. 2 into 1 is 2. The answer is 2. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ, ಈ ರೀತಿ ನೀವು ಥಿಂಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಟ್ರೈ ಟು ಈ ಚಾಪ್ಟರ್, ಐ ಮೀನ್ ಇಷ್ಟು ಎಕ್ಸಸೈಸ್ ಆಗಿದೆಯಲ್ಲ, ಈ ಕ್ವಶನ್ಸ್ನ ನೀವೇನು ಮಾಡ್ಬೇಕಂದ್ರೆ ಕೇಳಿದ ಮೇಲೆ ವಿತೌಟ್ ಸೀಯಿಂಗ್ ದ ಸೊಲ್ಯೂಷನ್ ಮತ್ತೆ ನೀವಾಗಿ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡಿ. ಒಮ್ಮೆ ನಾನು ಹೇಳಿದ್ದೀನಿ, ಬಟ್ ನೀವು ನೀವೇ ಓನಾಗಿ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಏನಾಗುತ್ತೆ? ತುಂಬ ಕ್ಲಿಯರಾಗಿ ಫ್ಲ್ಯಾಶ್ ಆಗುತ್ತೆ ನಿಮಗೆ. ಅರ್ಥ ಆಯ್ತಲ್ಲ? ಅಟ್ಲೀಸ್ಟ್ ಯುವರ್ ಬ್ರೈನ್ ವಿಲ್ ಬಿ ಆ್ಯಕ್ಟಿವ್. ಗಾಟ್ ಇಟ್? ನೆಕ್ಸ್ಟ್ 23rd ಕ್ವಶನಿಂದ ಬೇರೆ ಪ್ಯಾಟರ್ನ್ ಕ್ವಶನ್ಸ್ ಬರುತ್ತೆ. ಸೊ ವಿ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಲೆಕ್ಚರ್, ಬಿಕಾಸ್ ದಿಸ್ ಲೆಕ್ಚರ್ ಈಸ್ ಗೆಟಿಂಗ್ ಸೋ ವೈಡ್, ಲಾರ್ಜ್. ಓಕೆ, ಅಷ್ಟೊಂದು ಆಗೋದು ಬೇಡ, ಇನ್ನೊಂದು ಲೆಕ್ಚರಲ್ಲಿ ಬೇಕಿದ್ರೆ ಮುಗಿಸ್ಕೊಡ್ತೀನಿ. ರೈಟ್? ಸೊ ಆ್ಯಸ್ ಆಲ್ವೇಸ್ ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ದಯವಿಟ್ಟು ನಿಮಗೆ ವಿಡಿಯೋ ಹೆಲ್ಪ್ ಆಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅರ್ಥ ಆಯ್ತಲ್ಲ? ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಓಕೆ, ಆ್ಯಂಡ್ ನಿಮ್ಮ ಒಪಿನಿಯನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ನಾನು ಮಾಡ್ತಾ ಇರೋದು ಅರ್ಥ ಆಗ್ತಿದೆಯೋ ಇಲ್ಲೋ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ನೀವು ಹೇಳಿದ್ರೆ ನನಗೆ ಅರ್ಥ ಆಗುತ್ತೆ. ಓಕೆ, ಹೆಲ್ಪ್ ಆಗ್ತಾ ಇದೆ ಮುಂದೆ ಇರೋರಿಗೆ ಅಂತ ಗೊತ್ತಾದರೆ ಇನ್ನೂ ಹೆಲ್ಪ್ ಮಾಡಬೇಕು ಅಂತ ಅನಿಸುತ್ತೆ. ಗಾಟ್ ಇಟ್? ಸೊ ಮೇಕ್ ಶೋರ್ ದಟ್ ಯು ಡೂ ಇನ್ಫಾರ್ಮ್ ಮಿ ವಾಟ್ ಈಸ್ ಯುವರ್ ಒಪಿನಿಯನ್. ರೈಟ್? ಓಕೆ, ಆ್ಯಂಡ್ ದಟ್ಸ್ ಇಟ್. ಇನ್ನೇನಿದೆ? ಇನ್ನೇನು ಇಲ್ಲ. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಐ ಆಮ್ ನಾಟ್ ಗಾಡ್, ಐ ಆಮ್ ಹ್ಯೂಮನ್ ಬೀಯಿಂಗ್. ರೈಟ್? ಸೊ ದಟ್ಸ್ ವೈ ಏನಾರ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಅದನ್ನು ಕಾಮೆಂಟ್ ನೀವು ಬೇರೆ ಒಪಿನಿಯನ್ ಮಾಡ್ತಿರೋ ಇಲ್ಲೋ ಬಿಟ್ಟಾಕ್ರಿ, ಬಟ್ ಕಾಮೆಂಟ್ ಸೆಕ್ಷನಲ್ಲಿ ಏನಾರ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಅದನ್ನು ಮಾತ್ರ ಮೆನ್ಷನ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಬೇರೆ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗುತ್ತದು. ಅರ್ಥ ಆಯ್ತಲ್ಲ? ಆ್ಯಂಡ್ ವಾಟ್ ಎವರ್ ಈಸ್ ದೇರ್ ಯು ಕ್ಯಾನ್ ಜಸ್ಟ್ ಕಾಮೆಂಟ್ ಸೆಕ್ಷನ್ ಈಸ್ ಫ್ರೀ ಫಾರ್ ಯು.
ಓಕೆ. ಆ್ಯಂಡ್ ಕಮಿಂಗ್ ಲೆಕ್ಚರಲ್ಲಿ ಅದನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ ಏನಿದೆ ನಿಮ್ಮ ಕಾನ್ಸೆಪ್ಟ್ಸ್ ಇನ್ನೇನಿದ್ದಾವೆ, ಡೆರಿವೇಟಿವ್ ಇದೆ, ಡೆರಿವೇಟಿವ್ ಕಾನ್ಸೆಪ್ಟ್ ಆಲ್ಸೋ ಓಕೆ, ಇದನ್ನು ಅರ್ಥ ಮಾಡಿಸ್ತೇನೆ, ಡೋಂಟ್ ವರಿ. ಆಫ್ಟರ್ ದಟ್ ಯು ಹ್ಯಾವ್ ಲೆಫ್ಟ್ ಆಲ್ಜಿಬ್ರಾ ಆಫ್ ಡೆರಿವೇಟಿವ್, ಓಕೆ. ಇಲ್ಲೂ ಥಿಯರಮ್ ಇದೆಯಾ, ಓಕೆ ಡನ್. Polynomials, then you're having exercise, easiest exercise, all right. So we'll do it, don't worry, okay. So idanna ನಾವು ಆರಾಮಾಗಿ ಕಂಡುಹಿಡಿಯೋಣ. And so that's all for today, leave it, right. So that's all for today. Thank you so much. God bless you.